ಓಕೆ, ಸ್ಟಾರ್ಟ್ ಮಾಡಿ ಅಶೋಕ್. ಓಕೆ ಓಕೆ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯನ್ನು ಸಲ್ಲಿಸ್ತಾ DMI ಹಾಗೂ ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ನಡೆಯುವ 2027ನೇ ಈ ಒಂದು ಝೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಅದರ ಸ್ವಾಗತವನ್ನು ಕೊಡ್ತಾ ಇದೆ. ಇಂದಿನ ಸಬ್ಜೆಕ್ಟ್ ವೈ DXN. ಈ ಒಂದು ಟ್ರೈನಿಂಗ್ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಒಬ್ಬ ಶ್ರೇಷ್ಠ ವ್ಯಕ್ತಿ ನಮ್ಮೊಡನಿದ್ದಾರೆ. ಅವರು ಸುಮಾರು DXN ಅಲ್ಲಿ 25 ವರ್ಷದ ಅನುಭವವನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂದ್ರೆ 25 ವರ್ಷದಲ್ಲಿ 20ಕ್ಕಿಂತಲೂ ಜಾಸ್ತಿ ದೇಶವನ್ನು DXN ಮುಖಾಂತರ ಫ್ರೀ ಆಗಿ ಸುತ್ತಿ ಬಂದಿದ್ದಾರೆ. ಅವರ ಟೀಮಲ್ಲಿ 65,000ಕ್ಕಿಂತ ಮಿಕ್ಕಿ ಡಿಸ್ಟ್ರಿಬ್ಯೂಟರ್ ಹೊಂದಿದ್ದಾರೆ. ಅದರಲ್ಲಿ 7,000ಕ್ಕಿಂತ ಜಾಸ್ತಿ ಸ್ಟಾರ್ಸ್, 600ಕ್ಕಿಂತ ಜಾಸ್ತಿ ರೂಬಿ, 200ಕ್ಕಿಂತಲೂ ಜಾಸ್ತಿ ಡೈಮಂಡ್ ಹೊಂದಿದ್ದಾರೆ. ಇವರ ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಇವರ ಸಾಧನೆಯನ್ನು ಗುರುತಿಸಿ ಇವರಿಗೆ ಆರ್ಯಭಟ ಸದ್ಮಾನ ಅವಾರ್ಡ್ ಇರ್ಬೋದು, ಜೈಂಟ್ ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ಬೋದು, DXN ಸಾಧಕ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅವರೇ ನಮ್ಮ ನಿಮ್ಮೆಲ್ಲರ ಹೃದಯವಂತ ನಾಯಕರಾದ ಶ್ರೀಯುತ SN ಶೆಟ್ಟಿ, ಉಡುಪಿ ಎಕ್ಸಿಕ್ಯೂಟಿವ್ ಸೀನಿಯರ್ ಕ್ರೌನ್ ಡೈಮಂಡ್ ಎಂದಿನ YDXN ಕಾರ್ಯಕ್ರಮ ನಡೆಸಲಿಕ್ಕಿದ್ದಾರೆ. ಸರ್, ತಮ್ಗಾಗಿ ವೇದಿಕೆ ಸರ್. ಓಕೆ, ಗುಡ್ ಮಾರ್ನಿಂಗ್ ಆಲ್. ಪ್ರತಿಯೊಬ್ಬರಿಗೂ ಬೆಳಗಿನ ಶುಭೋದಯಗಳು. ಸೊ ಇದು ವೈ ಅಂಡ್ ಹೌ DXN ಇಸ್ ಎ ವೆರಿ ಬಿಗ್ ಸಬ್ಜೆಕ್ಟ್. ಪುನಃ ಸೊ ಈ ಸಬ್ಜೆಕ್ಟ್ ಅನ್ನ ಸುಮಾರು ಅದು ಕಂಪ್ಲೀಟ್ ಮಾಡಿಕ್ಕೆ 3 days ಬೇಕಾಗಬಹುದು. ಯಾಕಂದ್ರೆ ಇದೆಲ್ಲ ಟ್ರೈನಿಂಗ್ ಪ್ರೋಗ್ರಾಮ್, ಇದು ಮೀಟಿಂಗ್ ಅಲ್ಲ. ಟ್ರೈನಿಂಗಿಗೂ ಮೀಟಿಂಗು ಲಾಟ್ ಆಫ್ ಡಿಫರೆನ್ಸ್ ಇದೆ. ಟ್ರೈನಿಂಗ್ ಅಲ್ಲಿ ಏನಂದ್ರೆ ನೀವೆಲ್ಲ ನೋಟ್ ಮಾಡ್ಕೋಬೇಕು, ಮತ್ತೆ ಇಂಟ್ರಾಕ್ಷನ್ ಅಂದ್ರೆ ಕ್ವಶನ್ ಕೇಳಿ ಆನ್ಸರ್ ತಗೋಬೇಕಾಗ್ತದೆ. ಅದೆಲ್ಲ ಟ್ರೈನಿಂಗ್ ಅಲ್ಲಿ ಬರ್ತದೆ. ಯಾಕಂದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆಯೋ ಇಲ್ಲವೋ ಗೊತ್ತಿಲ್ಲ. ಸೊ ಹಾಗಾಗಿ ಆತರ ಏನು ಮಾತಾಡಿ ನಿಮ್ಮ ಹತ್ರ ಕ್ವಶನ್ಸ್ ಇದ್ರೆ ಅದನ್ನ ಕರೆಕ್ಟ್ ಮಾಡಬೇಕಾಗ್ತದೆ. ಸೊ ದಟ್ ಈಸ್ ಕಾಲ್ಡ್ ಟ್ರೈನಿಂಗ್. ದಿಸ್ ಆಲ್ ಟ್ರೈನಿಂಗ್ ಸೈಡ್. ಸೊ ಈಗ ಇದರಲ್ಲಿ ಹೌ ಟು ಡೂ DXN ಬಿಸ್ನೆಸ್ ಅಂಡ್ ವೈ ಹ್ಯಾವ್ ಟು ಡೂ DXN ಬಿಸ್ನೆಸ್, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ ಕವರ್ ಆಗ್ತದೆ. ಸೊ ಹೌ ಟು ಬಿಕಮ್ ಎಕ್ಸ್ಟ್ರಾಆರ್ಡಿನರಿ. ಸೊ ನಾವು ಹಾಗಿದ್ರೆ ಎಕ್ಸ್ಟ್ರಾಆರ್ಡಿನರಿ ಇದುವರೆಗೂ ಆಗಿದೀವಾ ಇಲ್ವಾ ಅಂತ ಇಲ್ಲ. ನನ್ನ ಅನಿಸಿದ ಮಟ್ಟಿಗೆ ನಾನು ನೋಡ್ತಾ ಇದ್ದೀನಿ ಎಲ್ಲರೂ ಎಕ್ಸ್ಟ್ರಾಆರ್ಡಿನರಿ ಆಗಲಿಲ್ಲ. ಬಟ್ ಓಕೆ, ಆಗ್ತಾ ಇದ್ದಾರೆ, ಇದಕ್ಕೆ ಹೋಗ್ತಾ ಇದ್ದಾರೆ. ಬಟ್ ಇನ್ನು ಎಲ್ಲೋ ಒಂದ್ ಕಡೆ ಅವರಿಗೆ ಏನಾಗಬೇಕು, ಸ್ಪಾರ್ಕ್ ಆಗಬೇಕಾಗಿದೆ. ಅದು ಸ್ಪಾರ್ಕ್ ಆಗಲಿಲ್ಲ. ಇದು ಆ ಸ್ಪಾರ್ಕ್ ಆದ್ರೆ ಆಟೋಮೆಟಿಕ್ ಅವರು ಬಿಕಮ್ ಎಕ್ಸ್ಟ್ರಾಆರ್ಡಿನರಿ ಆಗ್ಬಿಡ್ತಾರೆ. ಎಕ್ಸ್ಟ್ರಾಆರ್ಡಿನರಿಗೂ ಆರ್ಡಿನರಿಗೂ ಎಷ್ಟು ಡಿಫ್ರೆನ್ಸ್ ಎಷ್ಟಿದೆ? ಎಷ್ಟು ಮೀಟರು, ಎಷ್ಟು ಮೈಲಿ ಗೊತ್ತುಂಟ ನಿಮ್ಗೆ? ವೆರಿ ಸ್ಮಾಲ್ ಡಿಫ್ರೆನ್ಸ್. ದಟ್ ಈಸ್ ಇನ್ ಯುವರ್ ಮೈಂಡ್ ಅಲ್ಲಿ ನಿಮ್ಗೆ ಇದು ನನಗೆ ಬೇಕೇ ಬೇಕು, ನಾನು ಇದನ್ನು ಮಾಡಲೇಬೇಕು, ನಾನು ಈ ಕ್ರೌನ್ ಅಂಬಾಸಿಡರ್ ಆಗಲೇಬೇಕು, ನಾನು ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡಲೇಬೇಕು, ಇಷ್ಟೇ. ಇದನ್ನ ನೀವು ಯಾವಾಗ ನಿಮ್ಗೆ ಆ ಶಾಕ್ ಬರ್ತದೆ, ಆಟೋಮೆಟಿಕ್ ನೀವು ಬಿಕಮ್ ಎಕ್ಸ್ಟ್ರಾಆರ್ಡಿನರಿ ಆಗ್ಬಿಡ್ತಾರೆ. ನಿಮ್ಮ ಎಲ್ಲಾ ಸ್ಟೈಲು ಚೇಂಜ್ ಆಗಿ ಹೋಗ್ಬಿಡ್ತದೆ. ಬಟ್ ಅದು ಆಗ್ಲಿಕ್ಕೆ ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಗೊತ್ತಾಗೋದಿಲ್ಲ. ಕೆಲವರಿಗೆ ಬೇಗ ಆಗ್ಬೋದು, ಕೆಲವರು. ಈಗ ನೀವು ಇಷ್ಟು ಜನ ಲೇಡೀಸ್ ನೋಡಿದ್ರಿ. ಈಗ ಪ್ರತಿಯೊಬ್ಬರು ನಾನು ನೋಡ್ತಾ ಇದ್ದಾಗೆ ಒಂದು 25,000 ಮೇಲೆ ಕಮ್ಮಿ ಅವ್ರು ಯಾರು ಇಲ್ಲ. ಸೊ ಅಷ್ಟು ಜನ ಇದ್ದಾರೆ. ಅದು ಒಂದು ಟೀಮಿಂದ, ಮಾಧುರಿ ಟೀಮಿಂದ ಅಷ್ಟು ಜನ ಇದ್ದಾರೆ. ಸೊ ಹಾಗಾಗಿರೋದ್ರಿಂದ ಆ ಮಾಧುರಿಯ ಕೆಪಾಸಿಟಿ ಎಷ್ಟಿರ್ಬೋದು, ಯಾವ ರೀತಿ ಅದನ್ನ ಮಾಡಿರ್ಬೋದು. ಅದಕ್ಕೋಸ್ಕರ ದಟ್ ಫೌಂಡೇಶನ್ ಅಲ್ಲಿ ನಾವು ಮಿಸ್ಟೇಕ್ ಮಾಡ್ತೀವಿ. ಆ ಫೌಂಡೇಶನ್ ನಾವು ಕರೆಕ್ಟ್ ಮಾಡ್ಬೇಕು. ಬಿಲ್ಡಿಂಗ್ ನೀವು ಎಷ್ಟು ಕಟ್ತೀರಿ? 1 ಫ್ಲೋರ್, 2 ಫ್ಲೋರ್, 3 ಫ್ಲೋರ್, 10 ಫ್ಲೋರ್, 20 ಫ್ಲೋರ್, 50 ಫ್ಲೋರ್, 100 ಫ್ಲೋರ್ ಕಟ್ಟಿದ್ದಿದೆಯಲ್ಲ. ಆದ್ರೆ ಅದು ನಿಲ್ಬೇಕು ತಾನೆ. ಆ ನಿಲ್ಬೇಕಾದ್ರೆ ದಟ್ ಫೌಂಡೇಶನ್ ಈಸ್ ವೆರಿ ವೆರಿ ಸ್ಟ್ರಾಂಗ್ ಇರ್ಬೇಕು ನೋಡಿ. ಈ ಫೌಂಡೇಶನ್ ನೀವು ಸ್ಟ್ರಾಂಗ್ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಸೊ ಏನಾಗ್ತದೆ, ಅದು ಬಿದ್ದೋಗ್ಬಿಡ್ತದೆ. ಸೊ ಅದರಿಂದ ಫೌಂಡೇಶನ್, ದ ಸಿಸ್ಟಮ್ ಇಸ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಯಾವ ಸಿಸ್ಟಮ್ ಅನ್ನ ನೀವು ಕರೆಕ್ಟ್ ಆಗಿ ಮಾಡ್ತಿರೋ ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ಡುಪ್ಲಿಕೇಶನ್ ಆಗ್ಬೇಕು. ನಿಮ್ಮ ಟೀಮಿಗೆ ಅದನ್ನ ಡುಪ್ಲಿಕೇಶನ್ ಆಗ್ಬೇಕು. ಸೊ ಅದರಲ್ಲಿ ನೀವು ನೋಡ್ಬೇಕು ಯಾರು ಕನ್ಸ್ಯೂಮರ್ ಯಾರಿದ್ದಾರೆ, ಅಥವಾ ಈ ಫ್ರೀ ಅಂದ್ರೆ ಪ್ರಾಡಕ್ಟ್ ಫ್ರೀ ಮಾಡ್ಕೊಳ್ಳಿಕ್ಕೆ ಎಷ್ಟು ಜನ ಬಂದಿದ್ದಾರೆ, ಲಾಸ್ಟಿಗೆ ನಿಮ್ಗೆ ನೆಟ್ವರ್ಕರ್ ಎಷ್ಟು ಜನ ಇದ್ದಾರೆ. ಸೊ ಇದು ನಾನು ಹೇಳೋದು ಓನ್ಲಿ ನೆಟ್ವರ್ಕರ್ಸ್ಗೆ, ಉಳಿದವರಿಗೆಲ್ಲ ಇದು. ನೀವು ಉಳಿದವ್ರು ಯಾರು ಇದ್ರೆ, ನೀವು ಕನ್ಸ್ಯೂಮರ್ ಇದ್ರೆ ನೀವು ಹೊರಟೋಗ್ಬೋದು, ಏನೂ ತೊಂದರೆ ಇಲ್ಲ. ನಮ್ಗೇನು ಇದರಲ್ಲಿ ನಮ್ಗೆ ಯಾರು ಬೇಕು ಅಂತ ಹೇಳಿದ್ರೆ ಕೋರ್ ಲೀಡರ್ಸ್ ಮಾತ್ರ ಬೇಕಾಗ್ತದೆ. ಮೊನ್ನೆ ಕೌನ್ಸಿಲಿಂಗ್ ಮಾಡಿದಾಗ ಒಂದು 22 ಜನ ಇದ್ದಾರೆ. ಅವ್ರಿಗೆ ಇದು ಅಗತ್ಯ ಇದೆ. ಯಾಕೆಂದ್ರೆ ಅವ್ರಿಗೆ ಅದು ಈ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ, ಯಾಕೆ ಅವರು ಹಣಕ್ಕೋಸ್ಕರನೇ ಬಂದಿದ್ವಿ, ನಮ್ಮ ಜೀವನವೇ DXN ಅಂತ ಬಂದವರಿಗೆ ಇದು ನಿಮ್ಗೆ ಅಗತ್ಯ ಬೇಕಾಗ್ತದೆ. ಸೊ ನಾವು ಯಾಕೆ ಈ DXN ಮಾಡ್ಬೇಕಂತ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಈ DXN ಮಾಡೋದು ತುಂಬಾ ಕಷ್ಟ ಆಗ್ಬಿಡ್ತದೆ. ಅದೇ ಆಗಿರೋದು ಪ್ರಾಬ್ಲಮ್. ಸೀರಿಯಸ್ ಆಗಿ ಮಾಡೋದಿಲ್ಲ. ಇದನ್ನ ನೀವು ನೋಡಿ, ಇದನ್ನ ನಿಮ್ಮ ಲೈಫ್ ಆಗಿ ತಗೋಬೇಕು. ನೀವು ಡೇ ಟು ಟೈಮ್ ನೋಡಬಾರ್ದು ಇದರಲ್ಲಿ.
ಬೆಳಿಗ್ಗೆ ಸಂಜೆ ರಾತ್ರಿ ಯಾವ ಟೈಮು ನೋಡ್ಬಾರ್ದು, ಯಾಕೆಂದ್ರೆ ದಿಸ್ ಇಸ್ ಯುವರ್ ಲೈಫ್. ಸೊ ಆವಾಗ ಮಾತ್ರ ಈ ಬಿಸ್ನೆಸ್ ನಿಮಗೆ ಮುಂದುವರಿಲಿಕ್ಕೆ ಆಗ್ತದೆ. ದಟ್ ಈಸ್ ಕಾಲ್ಡ್ ಫೌಂಡೇಶನ್ನ ಸ್ಟ್ರಾಂಗ್ ಮಾಡ್ಬೇಕು ನೀವು. ನೆಕ್ಸ್ಟ್ ಅದು ಡುಪ್ಲಿಕೇಶನ್. ನಿಮ್ಮ ಟೀಮಲ್ಲಿ ಅದು ಡುಪ್ಲಿಕೇಶನ್ ಆಗ್ತಾ ಇರ್ಬೇಕು. ಈಗ ಮಾಧುರಿಯ ಟೀಮಲ್ಲಿ ನೀವು ನೋಡಿದ್ರಿ, ಆ ಡೈಮಂಡ್ ನೋಡಿದ್ರಿ, ಅವ್ರ ಹತ್ರ ಒಂದು 300 ಜನ ಡೈಮಂಡ್ ಇದ್ದಾರೆ, ಸುಮಾರು ಒಂದು 100 ಜನ ಡೈಮಂಡ್ ಬಂದಿರ್ಬೋದು, ಉಳಿದವರು ಬೇರೆ ಬೇರೆ ಕಡೆ ಇರ್ಬೋದು. ಸೊ ಅವರು ಅಷ್ಟು ಡೈಮಂಡ್ ಅನ್ನ ಅವ್ರನ್ನ ಕರೆಸುವ ಕೆಪಾಸಿಟಿನೂ ಇಂಪಾರ್ಟೆಂಟ್ ಅಲ್ಲ, ಅದು ಇಂಪಾರ್ಟೆಂಟ್ ಇರ್ತದೆ. ಸೊ ಆಸ್ ಎ ಲೀಡರ್ ಅದನ್ನ ಅವನು ಆ ಕೆಪಾಸಿಟಿಯನ್ನ ನೀವು ಗಳಿಸ್ಕೊಳ್ಬೇಕಾಗ್ತದೆ. ಅದು ಹೇಗೆ ಮಾಡ್ಬೋದು, ಯಾವ ರೀತಿ ಮಾಡ್ಲಿಕ್ಕೆ ಆಗ್ತದೆ ಅಂತ. ಸೊ ಒನ್ ಬೈ ಒನ್ ಅದಕ್ಕೆ ನಮಗೆ ಗೊತ್ತಿರಬೇಕು ವಾಟ್ ಈಸ್ ವಾಟ್, ವೇ ಟು ಅರ್ನ್ ಮನಿ. ಯೂಶುವಲಿ ಎರಡೇ ಸಿಸ್ಟಮ್ ಅಲ್ಲಿ ಎರಡು ಇಂಪಾರ್ಟೆಂಟ್ ಇರ್ತದೆ. ಒಂದು ನಿಮಗೆ ಜಾಬ್ ಅಲ್ಲಿ ನೀವು ಹಣವನ್ನ ಅರ್ನ್ ಮಾಡ್ಬೋದು, ಬಟ್ ಬಿಸ್ನೆಸ್ ಅಲ್ಲೂ ನೀವು ಅರ್ನ್ ಮಾಡ್ಬೋದು. ಬಟ್ ಬಿಸ್ನೆಸ್ ಅಲ್ಲಿ ಅರ್ನ್ ಮಾಡುವ ಹಣಕ್ಕೂ ಜಾಬ್ ಅಲ್ಲಿ ಮಾಡುವ ಹಣಕ್ಕೂ ನಿಮಗೆ ತುಂಬಾ ಡಿಫರೆನ್ಸ್ ಇದೆ. ಯಾಕಂದ್ರೆ ಇಲ್ಲಿ ಜಾಬ್ ಮಾಡ್ಬೇಕಾದ್ರೆ ನಿಮಗೆ ಎಜುಕೇಶನ್ ಕ್ವಾಲಿಫಿಕೇಶನ್, ನಿಮ್ಮ ಎಜುಕೇಶನ್ ಕೌಂಟ್ ಆಗ್ತದೆ. ಈಗ ಒಬ್ಬರು ಡಾಕ್ಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಅಥವಾ ನಿಮಗೆ MBA ಮಾಡಿದವ್ರು ಇರ್ಬೋದು, ಅಥವಾ IT ಮಾಡಿದವ್ರು ಇರ್ಬೋದು, ಅಥವಾ ಮೆಕ್ಯಾನಿಕಲ್ ಮಾಡಿದವ್ರು ಇರ್ಬೋದು. ದಟ್ ಆಲ್ ಕೌಂಟ್ಸ್. ಅವ್ರು ಯಾವ ಎಜುಕೇಶನ್ ತಗೊಳ್ತಾರೆ ಅದರ ಮೇಲೆ ಅವರಿಗೆ ಹಣ ಬರ್ತಾ ಇರ್ತದೆ. ಸೊ ಅದು ಮಾತ್ರ ಅಲ್ಲ, ಎಜುಕೇಶನ್ ಮಾಡಿದವರಿಗೂ ಟ್ಯಾಲೆಂಟ್ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಟ್ಯಾಲೆಂಟ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಸ್ವಲ್ಪ ರಿಸ್ಕ್ ತಗೊಳಕ್ ರೆಡಿ ಇರ್ಬೇಕು ಅವ್ರು ಅದರಲ್ಲಿ, ಆವಾಗ ಮಾತ್ರ ಅವರಿಗೆ ಪ್ರಮೋಷನ್ ಮುಂದೆ ಮುಂದೆ ಹೋಗ್ಲಿಕ್ಕೆ ಆಗ್ತದೆ. ಬಟ್ ಅಲ್ಲಿ ನಿಮ್ಗೆ ಆಪರ್ಚುನಿಟೀಸ್ ತುಂಬಾ ಕಮ್ಮಿ ಇದೆ. ಆಪರ್ಚುನಿಟಿ ಉಂಟಲ್ಲ, ಯಾಕೆಂದ್ರೆ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ನಿಮ್ಗೆ ಆಪರ್ಚುನಿಟಿ ಕಮ್ಮಿ ಇದೆ. ಟೈಮ್ ಅಂಡ್ ಇನ್ಕಮ್ ಫಿಕ್ಸ್ ಇರ್ತದೆ. ಸೊ ನಿಮ್ಮ ಟೈಮ್ ಮತ್ತೆ ಇನ್ಕಮ್ ಜಾಬಲ್ಲಿ ನೀವು ಎಷ್ಟೇ ಇದ್ರೂ ಕೂಡ ಟೈಮ್ ನಿಮಗೆ 8 ಗಂಟೆ ಕೆಲಸ ಮಾಡಬೇಕು, ಅಥವಾ ಇನ್ಕಮ್ ನಿಮಗೆ ತಿಂಗಳಿಗೆ ಒಂದು 25,000 ಇನ್ಕಮ್ ಇದೆ ಅಷ್ಟೇ, ಅದಕ್ಕಿಂತ ನೀವು ಮೇಲೆ ಹೋಗ್ಲಿಕ್ಕೆ ತುಂಬಾ ಕಷ್ಟ, ಅಷ್ಟು ಸುಲಭ ಇಲ್ಲ. ಆ್ಯಂಡ್ ಫಾಲೋ ಆರ್ಡರ್ಸ್ ಆಫ್ ದ ಜಾಬ್ ಬಾಸ್. ನಿಮ್ಗೆ ಯಾರೋ ಒಬ್ರು ಅಲ್ಲಿ ಇದ್ದಾರೆ, ಬಾಸ್ ಇದ್ದಾರೆ, ಅವ್ರು ಹೇಳಿದಾಗೆ ನೀವು ಫಾಲೋ ಮಾಡ್ಬೇಕು. ಅವ್ರು ಏನು ಹೇಳ್ತಾರೆ ಅದನ್ನ ನೀವು ಮಾಡಬೇಕಾಗ್ತದೆ. ನಿಮ್ಗೊಬ್ರು ಬಾಸ್ ಇರ್ತಾರೆ, ನಿಮ್ಗೆ ಇಂಡಿವಿಜುವಲ್ ಕೆಪಾಸಿಟಿ ಇರೋದಿಲ್ಲ, ನೀವೇನು ಮಾಡ್ಬೇಕು. ಆಮೇಲೆ ಜಾಬ್ ಸೆಕ್ಯೂರಿಟಿ ಟ್ರೀಟ್. ಜನ ಏನ್ ಮಾಡ್ತಾರೆ, ಸೆಕ್ಯೂರಿಟಿಗೋಸ್ಕರ ಹೋಗ್ತಾ ಇರ್ತಾರೆ. ಇವತ್ತು ಎಲ್ಲಿದೆ ಸೆಕ್ಯೂರಿಟಿ? ನೋ ಸೆಕ್ಯೂರಿಟಿ. ಅನ್ಲೆಸ್ ಅಂಟಿಲ್ ನಿಮ್ಗೆ ಟ್ಯಾಲೆಂಟ್ ಇಲ್ಲ ಅಂತ, ಅನ್ಲೆಸ್ ಅಂಟಿಲ್ ನೀವು ಟಾರ್ಗೆಟ್ ಅನ್ನ ಫಿನಿಶ್ ಮಾಡಲಿಲ್ಲ ಅಂತ ಹೇಳಿದ್ರೆ ಎನಿ ಟೈಮ್ ನೀವು ಅಲ್ಲಿಂದ ತೆಗೆದು ಹೊರಗೆ ಹೋಗ್ಬೋದು. ಸಾಲ್ವ್ ಡೌಟ್ ಅಲ್ಲೇ ಇರ್ತದೆ. ಸೊ ಹಾಗಾಗಿರೋದ್ರಿಂದ ಸೊ ಏನ್ ಬರ್ತದೆ ನಿಮ್ಗೆ, ಹ್ಯಾಂಡ್ ಟು ಮೌತ್. ಸೊ ಎಷ್ಟು ಹಣ ಸಂಪಾದನೆ ಅಷ್ಟು ಖರ್ಚಾಗ್ತಾ ಹೋಗ್ತದೆ. ನಿಮ್ಮ ಏನು ಡ್ರೀಮ್ಸ್ ಅನ್ನ ನಿಮ್ಗೆ ರಿಯಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಒಂದು ಲೈಫ್ನ ನೀವು ಓನ್ಲಿ ದುಡ್ಕೊಂಡು ಹೋಗ್ಬೋದು ಅಷ್ಟೇ, ಅದರ ಮೇಲೆ ನೀವು ಮತ್ತೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇನ್ನು ಬಿಸ್ನೆಸ್ ಅಲ್ಲಿ ಬಂದಾಗ ನೀವು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಉಂಟು, ಎಷ್ಟು ಬೇಕಾದ್ರೂ ನೀವು ಮಾಡ್ಬೋದು. ದಟ್ ಈಸ್ ಕಾಲ್ಡ್ ನಿಮ್ಗೆ ಇನ್ವೆಸ್ಟ್ಮೆಂಟ್ ಪಾರ್ಟ್ ಬರ್ತದೆ. ನಾನು ಅದೇ ಹೇಳಿದೆ, ಇನ್ವೆಸ್ಟ್ಮೆಂಟ್ ನೀವು ಮಾಡೋದ್ರಿಂದ ಯಾವ ರೀತಿ ನೀವು ಬಿಸ್ನೆಸ್ ಆಗ್ತದೆ ಅಂತ. ಸೊ ನಿನ್ನೆ ನಮ್ಮ ಹುಬ್ಳಿಯಿಂದ ಮಿಸ್ಟರ್ ದೇಂಗಿ ಅವರು ಒಂದು 50,000 ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಆವಾಗ ಅವರು ಕೇಳಿದ್ರು, ಸೊ ಇದು ಪ್ರಾಡಕ್ಟ್ ಬರ್ತದಲ್ಲ ಸರ್, ಇದನ್ನ ನಾವು ಯಾವ ರೀತಿ ಇದನ್ನ ಮೂವ್ಮೆಂಟ್ ಮಾಡ್ಬೋದು. ಸೊ ದಟ್ ಈಸ್ ಆಲ್ ಲೆಫ್ಟ್ ಟು ಯು. ನೀವು ಒಂದೇ ದಿವಸದಲ್ಲಿ ಮೂವ್ಮೆಂಟ್ ಮಾಡ್ಬೋದು. ಅದೇ ನಿಮ್ಗೇನು ಅವ್ರಿಗೇನು ಕಂಪನಿ ಏನು ನಿಮ್ಗೆ ಏನೋ ಟಾರ್ಗೆಟ್ ಕೊಟ್ಟಿದೆಯಾ? ಇಲ್ಲ. ಆ ಟಾರ್ಗೆಟ್ ಇಟ್ಕೊಂಡು ನೀವು ಹೇಗ್ ಬೇಕಾದ್ರೂ ಮಾಡ್ಲಿಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗ್ತದೆ. ಯಾರು ಗೆರೆ ಹಾಕ್ತಾ ಇದಾರಲ್ಲ? ಎಷ್ಟು ಬೇಕಾದ್ರೂ ನೀವು ಮಾಡ್ಬೋದು. ಅದಕ್ಕೆ ನಾನು ಹೇಳುದು, ಈಗ ನಮ್ಮ ನೋಡಿ, ನೀವು ಕೆಲವರು 1,000 PV ಮಾಡ್ತಾರೆ, ಅದು ಸ್ವಲ್ಪ ಲಿಮಿಟೇಷನ್. ನಿಮ್ಗೆ 35 ಮಾರ್ಕ್ಸ್ ಇದ್ದ ಹಾಗೆ, ಕಾಲೇಜಲ್ಲಿ 35 ಮಾರ್ಕ್ಸ್ ತಂದ್ರೆ ಏನಾಗ್ಬೋದು, ನೀವು ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಉಂಟು ನಿಮ್ಗೆ. ಅದೇ ನೀವು ಒಂದು ಸೆಕೆಂಡ್ ಕ್ಲಾಸು ಫಸ್ಟ್ ಕ್ಲಾಸು ರ್ಯಾಂಕ್ ಬಂದ್ರೆ ಏನ್ ಮಾಡ್ಬೋದು. ಹಾಗೇನೆ ಇಲ್ಲಿ ಕೂಡ ಸ್ವಲ್ಪ ರಿಸ್ಕ್ ಇರ್ತದೆ. ಯು ಹ್ಯಾವ್ ಟು ಟೇಕ್ ದ ಬಿಸ್ನೆಸ್ ಅಂದ್ರೆ ರಿಸ್ಕ್ ಇದ್ದೇ ಇರ್ತದೆ. ರಿಸ್ಕ್ ಇಲ್ಲ ಅಂದ್ರೆ ಬಿಸ್ನೆಸ್ ಇಲ್ಲ. ಬಿಸ್ನೆಸ್ ಅಲ್ಲಿ ನೀವು ಒಂದ್ ಸ್ವಲ್ಪ ಈಗ ಹೊರಗಡೆ ಹೋಗ್ಬೇಕಾಗ್ತದೆ, ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ಬಹುದು, ಅಥವಾ ಒಂದು ಪ್ರಾಡಕ್ಟ್ ನೀವು ಕೊಡ್ಬೇಕಾಗ್ತದೆ. ಪ್ರಾಡಕ್ಟ್ ಅವರು ಒಂದು 10,000 ಇದ್ರೆ 5,000 ಕೊಟ್ಟು 5,000 ನಾಳೆ ಕೊಡ್ಬೋದು ಅಂತ ಹೇಳ್ಬೋದು, ಅಥವಾ ಅವರು ಕೆಲವು ಕ್ವಶನ್ಸ್ ಎಲ್ಲ ಕೇಳ್ಬೋದು. ಇಟ್ಸ್ ಆಲ್ ಇನ್ ಬಿಸ್ನೆಸ್. ಮತ್ತೆ ಕಾಂಪಿಟೇಷನ್ ಇರ್ತದೆ, 100% ಕಾಂಪಿಟೇಷನ್. ಜನ ಈಗ ಟಿ ಶರ್ಟ್ ಬಂದ್ರೆ ನನಗೆ ಎಷ್ಟೋ ಜನ ಆಲ್ರೆಡಿ ಮೆಸೇಜ್ ಮಾಡಿದ್ದಾರೆ, ಸರ್ ಪ್ರೈಸ್ ಎಷ್ಟು ಅಂತ. ಯು ಶುಡ್ ನಾಟ್ ಸಿ ದ ಪ್ರೈಸ್. ನೀವು ಹೊರಗಡೆ ನೀವು ಮಾರ್ಕೆಟ್ ಅಲ್ಲಿ ಇದ್ದೀರಿ, ಅದಕ್ಕೆ ನೀವು ಏನಾದ್ರೂ PV ಉಂಟಾ?
ಪ್ರೈಸ್ ಹಾಕ್ತಾರೆ, ಪ್ರೈಸ್ ಕೋಟ್ ಮಾಡ್ತಾರೆ. ನಾವು ಒಂದ್ಸಲ ದುಬೈಗೆ ಹೋದಾಗ ಒಂದು ಟೀ ಶರ್ಟಿಗೆ 10,000 ರೂಪಾಯಿ ಹೇಳ್ದಾವ. ಬಟ್ ಅದಕ್ಕೇನು ಪಿ ವಿ ಇಲ್ಲ. ನಿಮ್ದು 10,000 ಹೋಯ್ತು. ಬಟ್ ಇದಕ್ಕೆ ಕಂಪನಿ ನಿಮ್ಗೆ 5,000 ಫಿಕ್ಸ್ ಮಾಡಿದ್ರೆ ಅದಕ್ಕೆ ಪಿ ವಿ ಇದೆಯಲ್ಲ. ನೀವು ಇದನ್ನ ಯಾವಾಗಲೂ ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು. ನೆಟ್ವರ್ಕ್ ಮಾರ್ಕೆಟಿಂಗ್ ಯಾರು ಬಂದಿದ್ರಿ, ಯು ಡೋಂಟ್ ಸಿ ದ ಪ್ರೈಸ್. ನೀವು ಪ್ರೈಸ್ ತೋರಿಸಿದ್ರೆ, ಪ್ರೈಸ್ ನೋಡಿದ್ರಿ ನೀವು, ಇದರಲ್ಲಿ ಮೇಲೆ ಹೋಗ್ಲಿಕ್ಕೆ ಆಗುದಿಲ್ಲ ನಿಮ್ಗೆ. ಯಾಕೆಂದ್ರೆ ನಿಮ್ಮ ತಲೆಯಲ್ಲಿ ಅದೇ ಇರ್ತದೆ, ಪ್ರೈಸ್ ಫ್ಯಾಕ್ಟರ್. ಬಟ್ ಕಂಪನಿ ನಿಮ್ಗೆ ಅದಕ್ಕೆ ಪಾಯಿಂಟ್ ಯಾಕೆ ಕೊಟ್ಟಿದೆ, ನೀವು ಈ ಟೀ ಶರ್ಟ್ ಅನ್ನ ಫ್ರೀ ಮಾಡ್ಕೋಬಹುದು. ಅದನ್ನ ನಮ್ಮ ಟೀಮಿಗೆ ನಾವು ಹೇಳ್ಕೊಡ್ಬೇಕಾಗ್ತದೆ. ಅವಾಗ ಅದನ್ನ ನಾವು ಯಾವಾಗ ಹೇಳ್ಕೊಡ್ತೀವೋ ಆಟೋಮೆಟಿಕ್ ನಿಮ್ಗೆ ಡುಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ. ಸೊ ಇದಕ್ಕೆ ನಿಮ್ಗೆ ಟೈಮ್ ಲಿಮಿಟ್ ಇಲ್ಲ, ಎನಿ ಟೈಮ್, ಆಲ್ ಟೈಮ್ ಅಂತ ಹೇಳ್ತೀವಿ. ಯಾವಾಗ ಬೇಕಾದ್ರೂ ಬಿಸ್ನೆಸ್ ಮಾಡ್ಬೋದು, ರಿಸ್ಟ್ರಿಕ್ಟೆಡ್ ಟೈಮ್ ಇಲ್ಲ, ಎನಿ ಟೈಮ್ ನೀವು ಮಾಡ್ಲಿಕ್ಕೆ ಆಗ್ತದೆ. ಸೊ ಹಾಗಾಗಿ ಮತ್ತೆ ನಿಮ್ಮ ಚೆಕ್ ಅನ್ನ ನೀವೇ ಬರ್ಕೋಬಹುದು. ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು, ಈಗ ಎಷ್ಟು ಜನ ಲೇಡೀಸ್ ಹೇಳಿದ್ರಲ್ಲ, ನೀವು ಕೂಡ ನಿಮ್ ಚೆಕ್ ಅನ್ನ ನೀವು ಮಾಡ್ಕೋಬಹುದು. ಅದು ನಿಮ್ಮ ಮೇಲೆ ಬಿಟ್ಟಿರುತ್ತೆ. ಡಿಫರೆನ್ಸ್ ಹೇಳಿದ್ರು ನಾವು, ಯಾಕೆ ನಾವು ಜಾಬ್ ಅಲ್ಲಿ ಇದರಿಂದ ನಮ್ಗೆ. ಸೊ ಟ್ರೆಂಡ್ ಹೇಗಿದೆ ಅಂತ ನೋಡಿ. ನೀವು ಈ ಬಿಸ್ನೆಸ್ ಅನ್ನ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಕೊಟ್ಟಿದ್ದಾರೆ 1950ರಲ್ಲಿ ಪ್ಲಾಸ್ಟಿಕ್ ಮಾರ್ಕೆಟ್ ಸ್ಟಾರ್ಟ್ ಆಯ್ತದ್ದು. ಪ್ಲಾಸ್ಟಿಕ್ ಅದೊಂದು ಟ್ರೆಂಡ್. ಎಲ್ಲಾ ಕಡೆನೂ ಪ್ಲಾಸ್ಟಿಕ್ 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 ಪ್ಲಾಸ್ಟಿಕ್. ಎಷ್ಟು ಕಂಪನಿಗಳು ಓಪನ್ ಆದವು, ಎಷ್ಟು ಕಂಪನಿಗಳು ಬಂದು ಪ್ಲಾಸ್ಟಿಕ್. ಆದ್ರೆ ಟ್ರೆಂಡ್ ಹೋಯ್ತು. ಈಗ ಪ್ಲಾಸ್ಟಿಕ್ ಬ್ಯಾನ್ ಮಾಡ್ತಾ ಇದ್ದಾರೆ, ಹೌದಾ? ಅವಾಗ ಅದು ಇಂಡಸ್ಟ್ರಿ ಎಷ್ಟೋ ಜನ ಕೋಟ್ಯಾಧೀಶ್ವರ ಆಗೋಯ್ತು. ನೆಕ್ಸ್ಟ್ 1960ಯಲ್ಲಿ ಆಯಿಲ್ ಇಂಡಸ್ಟ್ರಿ ಬಂತು. ಡಿಫ್ರೆಂಟ್ ಕ್ವಾಲಿಟೀಸ್, ಡಿಫ್ರೆಂಟ್ ಬ್ರ್ಯಾಂಡ್ಸ್ ಆಫ್ ಆಯಿಲ್ಗಳು ಮಾರ್ಕೆಟ್ ಮಾಡಿದ್ರು. ಅದರಲ್ಲಿ ಎಷ್ಟೋ ಜನ ಹಣ ಮಾಡಿದ್ರು. ನೆಕ್ಸ್ಟ್ 1970ಯಲ್ಲಿ ಆಟೋಮೊಬೈಲ್ ಬಂತು. ಆಟೋಮೊಬೈಲ್ ಅಲ್ಲಿ ದೊಡ್ಡ ಕ್ರಾಂತಿನೇ ಆಗೋಯ್ತು. ನಾವು ಆವಾಗ ನೋಡ್ತೀವಿ ಎರಡೇ ಕಾರ್, ಒಂದು ಫಿಯಟ್ ಕಾರ್, ಒಂದು ಅಂಬಾಸಿಡರ್ ಕಾರ್. ಬಟ್ ಎಲ್ಲಿವರೆಗೆ ಹೋಯ್ತು ಅಂತ ಹೇಳಿದ್ರೆ ಅದು ಎರಡು ಕಾರೇ ಕಾಣುವುದಿಲ್ಲ ಈಗ. ಅಷ್ಟರ ಮಟ್ಟಿಗೆ ಇಂಡಸ್ಟ್ರಿ ಬೆಳೆದೋಯ್ತು ನೋಡಿ, ಆಟೋಮೊಬೈಲ್ ಇಂಡಸ್ಟ್ರಿ. ಎಷ್ಟೋ ಜನ ಕೋಟಿ 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 ಹಣವನ್ನ ಮಾಡಿಬಿಟ್ರು ಅದರಲ್ಲಿ, ಆಟೋಮೊಬೈಲ್ ಅಲ್ಲಿ. ನೆಕ್ಸ್ಟ್ ಬಂತು 1980ಯಲ್ಲಿ ಕಂಪ್ಯೂಟರ್ಸ್. ಸೊ ಕಂಪ್ಯೂಟರ್ ಯುಗ ಅಂತ ಹೇಳ್ತಾನೆ ಇದ್ವಿ. ಸೊ ನೀವು ಆವಾಗ ನೋಡಿರ್ಬಹುದು, ಮೊದಲು ನಮ್ಮ ಹತ್ರ ಯಾರ ಹತ್ರ ಕಂಪ್ಯೂಟರ್ ಇತ್ತು? ಮಕ್ಕಳ ಹತ್ರ ಎಲ್ಲ ಕಂಪ್ಯೂಟರ್ ಇತ್ತ. ಇವಾಗ ವಿತೌಟ್ ಕಂಪ್ಯೂಟರ್ ಅವ್ರಿಗೆ ಆಗ್ಲಿಕ್ಕೆ ಇಲ್ಲ. ಆ ರೀತಿ ಪರಿಸ್ಥಿತಿ ಬಂದ್ಬಿಡುದು. ಸೊ ಅಂದ್ರೆ ಕಂಪ್ಯೂಟರ್ ಯುಗ 1980ಯಿಂದ ಸ್ಟಾರ್ಟ್ ಆಯ್ತು, ಅದು ನಡೀತಾನೆ ಹೋಗ್ತಾ ಇದೆ. ನೆಕ್ಸ್ಟ್ 1990ಯಲ್ಲಿ ಏನಾಯ್ತು, ಟೆಲಿಕಮ್ಯುನಿಕೇಶನ್ ಬಂತು. ಎಲ್ಲಿದೆ ಲ್ಯಾಂಡ್ಲೈನ್? ಒಂದು ಲ್ಯಾಂಡ್ಲೈನ್ ಸಿಗ್ಲಿಕ್ಕಿಲ್ಲ ಇವತ್ತು. ಅಷ್ಟ್ರ ಮಟ್ಟಿಗೆ ಬೆಳೆದು ಹೋಯ್ತು ನೋಡಿ ಟೆಲಿಕಮ್ಯುನಿಕೇಶನ್. ಅಂದ್ರೆ ಇವತ್ತು ನೋಡಿ, ಅವಾಗಿಂದ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಹತ್ರ ಫೋನ್ ಇದೆ ಇವತ್ತು, ಆ ಫೋನಿಗೆ ಒಂದು ಏರಿಯಲ್, ಈ ತರ ಒಂದು ಏರಿಯಲ್ ಇದೆ. ನಾನು ಆವಾಗಲೇ ಅದು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗಲೇ ಅದಕ್ಕೆ ಮೋಸ್ಟ್ಲಿ 21,000 ಎಷ್ಟೋ ಕೊಟ್ಟು ತಗೊಂಡಿದ್ದು ನಾನು ಆಗ, ಸ್ಟಾರ್ಟಿಂಗ್ ಅಲ್ಲಿ ಬಂದ ಮೊಬೈಲ್. ಅವಾಗ ನಿಮ್ಗೆ ಔಟ್ ಗೋಯಿಂಗ್ ಕಟ್ಟಬೇಕು ದುಡ್ಡು, ಇನ್ಕಮಿಂಗು ದುಡ್ಡು ಕಟ್ಟಬೇಕಿತ್ತು, ಆ ತರ. ಸೊ ಬಟ್ ಅದು ಎಲ್ಲಿವರೆಗೆ ಹೋಯ್ತು ಅಂತ ಹೇಳಿದ್ರೆ, ಇವತ್ತು ನೋಡಿ ಯಾವ ರೀತಿ ಬೆಳೆದು ಬಂದ್ಬಿಟ್ಟಿದೆ ಅಂದ್ರೆ ಟೆಲಿಕಮ್ಯುನಿಕೇಶನ್, ಮೊಬೈಲ್ ಇಂಡಸ್ಟ್ರಿ ಅಷ್ಟರ ಮಟ್ಟಿಗೆ ಬೆಳೆದು ಹೋಯ್ತು. ನೆಕ್ಸ್ಟ್ 2000 ಏನ್ ಬಂತು, ಇನ್ಶೂರೆನ್ಸ್ ಅಲ್ಲಿ ದೊಡ್ಡ ಕ್ರಾಂತಿ ಆಗೋಯ್ತು. ಮೊದಲೆಲ್ಲ ನಿಮ್ಗೆ 20 ವರ್ಷ, 30 ವರ್ಷ, 50 ವರ್ಷ ಕಂಟಿನ್ಯೂ ಕಟ್ತಾನೆ ಇರ್ಬೋದು. ಪ್ರತಿ ತಿಂಗಳು ಕಟ್ಟೋದು, ಪ್ರತಿ ವರ್ಷ ಕಟ್ಟೋದು, 6 ತಿಂಗಳಿಗೆ, 3 ತಿಂಗಳಿಗೆ ಕಟ್ಟೋದು. ಆ ರೀತಿಯಲ್ಲಿ ಇನ್ಶೂರೆನ್ಸ್ ಏನಾಯ್ತು, ಕಂಪ್ಲೀಟ್ 2000 ಚೇಂಜ್ ಆಗೋಯ್ತು. ಯಾಕಂದ್ರೆ ಡಿಸೆಂಟ್ರಲೈಸ್ ಮಾಡ್ಬಿಟ್ರು, ಎಲ್ಲ ಗವರ್ಮೆಂಟ್ ಪ್ರೈವೇಟ್ ಅವರಿಗೆ ಕೊಟ್ಬಿಟ್ರು. ಇನ್ಶೂರೆನ್ಸ್ ಅಲ್ಲಿ ಕ್ರಾಂತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಬೇರೆ ಬೇರೆ ಕಂಪನಿಗಳು, ಬೇರೆ ಬೇರೆ. ಇವಾಗಂತೂ ನಿಮ್ಗೆ 1 ಟೈಮ್ 2 ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಬಂದ್ಬಿಟ್ಟಿದೆ. ಸೊ ಪ್ರತಿ ತಿಂಗಳು ಕಟ್ಟೋದು, ಎಷ್ಟು ಚೇಂಜಸ್. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಚೇಂಜಸ್ಸಿಗೆ ನಾವು ಚೇಂಜಸ್ ಆಗ್ಲಿಲ್ಲ ಅಂದ್ರೆ ನಾವು ಅಲ್ಲೇ ಇರ್ತೀವಿ ಅಷ್ಟೇ. ನಾವು ಚೇಂಜಸ್ಸಿಗೆ ಇಮಿಡಿಯೇಟ್ ಚೇಂಜ್ ಆಗ್ಲಿಕ್ಕೆ ನಾವು ರೆಡಿ ಇರ್ಬೇಕು, ಅವಾಗ ಮಾತ್ರ ನಮ್ಗೆ ಸಾಧ್ಯ ಆಗ್ತದೆ. ಸೊ ನೆಕ್ಸ್ಟ್ ಬಂತು 2010 ಅಲ್ಲಿ ಏನಾಯ್ತು, ಇಂಡಿಯಾಕ್ಕೆ ಬಂತು ಡೈರೆಕ್ಟ್ ಸೆಲ್ಲಿಂಗ್. ಡೈರೆಕ್ಟ್ ಸೆಲ್ಲಿಂಗ್ ಇದ್ರ ಬಗ್ಗೆ ಜನರಿಗೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ರಿಗೂ ಡೌಟ್ ಇರ್ತದೆ. ಪ್ರತಿಯೊಂದರಲ್ಲಿ, ಎಲ್ಲ ಇಂಡಸ್ಟ್ರಿಯಲ್ಲೂ ಡೌಟ್ ಇರ್ತದೆ. ಗ್ಯಾಸ್ ಫಸ್ಟಿಗೆ ಸ್ಟಾರ್ಟಿಂಗ್ ಈ ಗ್ಯಾಸ್ ಎಲ್ಲ ಬಂತು ನೋಡಿ, ಅಡಿಗೆ ಗ್ಯಾಸ್. ಎಷ್ಟೋ ಜನ ಅದು ಬ್ಲಾಸ್ಟ್ ಆಗ್ತದೆ ಅಂತ ಹೇಳಿ ಅದನ್ನ ತಗೊಳ್ಳೇ ಇಲ್ಲ. ಸುಮಾರು ಒಂದು 10, 15, 20 ವರ್ಷ ತಗೊಳ್ಳೇ ಇಲ್ಲ. ಆ ರೀತಿಯಲ್ಲಿ ಎಷ್ಟೋ ಜನ ಹೆದರ್ಕೊಟ್ರು. ಯಾಕೆಂದ್ರೆ ಯಾವಾಗ ವಸ್ತು ಬರ್ತದೆ ಅದಕ್ಕೆಲ್ಲ ಅವರಿಗೆ, ಅದಕ್ಕೆ ಅದು ನೋಡಿ, ಆಗ ಬಿಟ್ಕಾಯಿನ್ ಬಂದಾಗ 10 ರೂಪಾಯಿ ಕಾಯಿನ್, ಇವತ್ತು ಅದರ ಕಾಯಿನ್ ರೇಟ್ 40,000 ಆಗಿದೆ ಅನ್ನೋ ಕಾಣ್ತದೆ. 40,000, 50,000 ಇದೆ. 10 ರೂಪಾಯಿಗೆ ಕಾಯಿನ್ ಬಂದಿತ್ತು ನೋಡಿ, ಬಿಟ್ ಕಾಯಿನ್ ಅಂತ. ಅಂದ್ರೆ ಡಿಜಿಟಲ್ ಕಾಯಿನ್, ಅದು ಜಸ್ಟ್ ಲೈಕ್ ಎ ಕರೆನ್ಸಿ.
ಇವತ್ತು ಒಂದು ಕಾಯಿನ್ಗೆ 40,000. ಅವಾಗ ಏನಾದ್ರೂ ಒಂದು 10-20 ಕಾಯಿನ್ ತಗೊಂಡವರೆಲ್ಲ ಕೋಟ್ಯಾಧೀಶ್ವರ ಆದ್ರು. ಸೊ ಹಾಗೆ ಹೊಸ್ತು ಬಂದಾಗ ಜನ ಏನ್ ಮಾಡ್ತಾರೆ, ರಿಜೆಕ್ಷನ್ಸ್ ಮಾಡ್ತಾರೆ. ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನೂ ಹಾಗೇನೆ. ತುಂಬಾ ಜನ ಕ್ವಶನ್ ಮಾಡ್ತಾರೆ, ಇದು ಮಾರ್ಕೆಟ್ ಅಲ್ಲಿ ಯಾಕೆ ಸಿಗೋದಿಲ್ಲ, ಯಾಕೆ ಅಡ್ವರ್ಟೈಸ್ಮೆಂಟ್ ಮಾಡೋದಿಲ್ಲ, ಅಷ್ಟು ಚೆನ್ನಾಗಿದ್ರೆ ನಿಮ್ಗೆ ಟಿವಿಯಲ್ಲೆಲ್ಲ ಹಾಕ್ಬೇಕಲ್ಲ ನೀವು. ಸೋ ಮೆನಿ ಕ್ವಶನ್ಸ್. ಬಟ್ ಅವರಿಗೆ ಗೊತ್ತಿಲ್ಲ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನೇ ಬೇರೆ ಅಂತ ಅವರಿಗೆ ಅರ್ಥ ಆಗಿರೋದಿಲ್ಲ. ಇದನ್ನ ನೀವು ಅರ್ಥ ಮಾಡಿಸಿದ್ರೆ ಆವಾಗ ಮಾತ್ರ ಅವರು ಸೀರಿಯಸ್ ಆಗಿ ಬಿಸ್ನೆಸ್ ಅನ್ನ ಮಾಡ್ತಾರೆ. ನಾವು ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆನೇ ಮಾತೇ ಆಡೋದಿಲ್ಲ, ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಮಾತಾಡೋದಿಲ್ಲ, ನಾವು ವೆಲ್ನೆಸ್ ಬಗ್ಗೆ ಮಾತಾಡೋದಿಲ್ಲ. ಆವಾಗ ಜನ ಹೇಗೆ ಬಿಸ್ನೆಸ್ ಮಾಡ್ತಾರೆ? ಜಸ್ಟ್ ಇಮ್ಯಾಜಿನ್ ಮಾಡಿ. ಈ ಇಂಡಸ್ಟ್ರಿ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಈ ಇಂಡಸ್ಟ್ರಿಯಲ್ಲಿ ಹೈಯೆಸ್ಟ್ ಒಂದು ತಿಂಗಳಿಗೆ ನೀವು 10 ಕೋಟಿ ಮಾಡೋರಿದ್ದಾರೆ, ಒಂದು ತಿಂಗಳಿಗೆ 10 ಕೋಟಿ ತಗೊಳ್ಳೋರಿದ್ದಾರೆ. ಬೇರೆ ಬೇರೆ ಕಂಪನಿಯಲ್ಲಿ ನಾನು ಹೇಳೋದು ಅಷ್ಟು ಒಂದು 100 ಕಂಪನಿಗಳಿದೆ. ಅಫಿಷಿಯಲ್ ನಾನು ಹೇಳೋದು, ಅಫಿಷಿಯಲ್ ಕಂಪನಿಗಳು ಅಂದ್ರೆ 10 ವರ್ಷ, 20 ವರ್ಷ, 50 ವರ್ಷ ನಡೆಯುವ ಕಂಪನಿಗಳು 100 ಕಂಪನಿಗಳಂತ ಜಾಸ್ತಿ ಇದೆ. ನೀವು IDSA ಅಂತ ಹೋಗಿ, ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಆರ್ WFDSA ಅಂತ ಒಂದಿದೆ, ಅಲ್ಲಿ ಹೋಗಿ ನೀವು ಅದರ ಬಗ್ಗೆ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಕಂಪನಿಗಳು, 100 ವರ್ಷ ಕಂಪನಿಗಳು ಇದಾವೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ. ಸೊ ಈ ಇಂಡಸ್ಟ್ರಿ ಬಗ್ಗೆ ನಾವು ಜನರಿಗೆ ಸರಿಯಾಗಿ ತಿಳಿಸಿದ್ದೆ ಆದ್ರೆ, ಈಗ ಮೇಲಿನ ಇನ್ಶೂರೆನ್ಸ್ ಮಾಡಿದಾಗೆ, ಟೆಲಿಕಮ್ಯುನಿಕೇಶನ್ ಮಾಡಿದಾಗೆ, ಕಂಪ್ಯೂಟರ್ ಮಾಡಿದಾಗೆ, ಆಟೋಮೊಬೈಲ್ ಮಾಡಿದಾಗೆ, ಆಯಿಲ್ ಬಿಸ್ನೆಸ್ ಮಾಡಿದಾಗೆ, ಪ್ಲಾಸ್ಟಿಕ್ ಬಿಸ್ನೆಸ್ ಮಾಡಿದಾಗೆ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅನ್ನ ಮಾಡ್ತಾರೆ. ನಾವ್ ಎಲ್ಲಿ ಸೋತೋಗಿದ್ದೀವಿ? ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯನ್ನ ಪೊಸಿಷನ್ ಮಾಡೋದ್ರಲ್ಲಿ ನಾವು ಸೋತೋಗಿದ್ದೀವಿ. ಇದನ್ನ ಕರೆಕ್ಟ್ ಆಗಿ ಅವರಿಗೆ ಪೊಸಿಷನ್ ಮಾಡಿದ್ರೆ ಆವಾಗ ಅವರು ಅದನ್ನ ತಗೊಂಡು ಬಿಸ್ನೆಸ್ ಮಾಡ್ತಾರೆ. ಸೊ ಹಾಗಾಗಿ ತುಂಬಾ ಕಾರಣಗಳಿದೆ, ನಾವು ಬೆಳಿಲೇ ಇದ್ದಕ್ಕೆ ತುಂಬಾ ಕಾರಣಗಳಿದೆ. ಸೊ ನಾವೇನ್ ಮಾಡ್ತೀವಿ, ಓನ್ಲಿ ಈಗ ಸಿಕ್ ಇಂಡಸ್ಟ್ರಿ ಇದೆ ನಮ್ದು, ಹೆಲ್ದಿ, ಅನ್ಹೆಲ್ದಿ ಅಂಡ್ ಸಿಕ್. ನಮ್ಮ ಇಂಡಸ್ಟ್ರಿ ಆಕ್ಚುಲಿ ಹೆಲ್ದಿ ಇಂಡಸ್ಟ್ರಿ, ಈವನ್ ಅನ್ಹೆಲ್ದಿ ಇಂಡಸ್ಟ್ರಿನೂ ಅಲ್ಲ ನಮ್ದು. ಯಾಕಂದ್ರೆ ನಮ್ದು ವೆಲ್ನೆಸ್ ಇಂಡಸ್ಟ್ರಿ. ಅನ್ಹೆಲ್ದಿಗೂ ನಾವು ಮಾತಾಡಬಾರ್ದು. ನಾವೇನ್ ಮಾಡ್ತೀವಿ, ಅದಕ್ಕೂ ಒಂದು ವರ್ಷ ಮುಂದಕ್ಕೆ ಹೋಗಿ ಕಾಯಿಲೆ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಾವು ತಪ್ಪಿದೀವಿ. ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಜಸ್ಟ್ ಚೇಂಜ್ ದ ಬ್ರ್ಯಾಂಡ್ ಫಾರ್ ಯುವರ್ ಹೆಲ್ತ್. ನೀವು ಹೆಲ್ತಿಗೋಸ್ಕರ ನಿಮ್ಮ ಏನು ಕಂಪನಿ ಕೊಟ್ಟಿದೆ, ನಿಮ್ಮ ಮನೆಯಲ್ಲಿ ಏನು ಯೂಸ್ ಮಾಡ್ತೀರಿ, ಕಾಫಿ ಇರ್ಬೋದು, ಟೀ ಇರ್ಬೋದು, ಪೇಸ್ಟ್ ಇರ್ಬೋದು, ಅಥವಾ ಅಗರಬತ್ತಿ ಇರ್ಬೋದು, ಅಥವಾ ನಿಮ್ಮ ಈ ಟೀ ಶರ್ಟ್ ಇರ್ಬೋದು, ಅಥವಾ ನಿಮ್ಗೆ ಬೆಲ್ಲ ಇರ್ಬೋದು, ಅಥವಾ ನಿಮ್ಗೆ ಖಾರ ಪುಡಿ ಇರ್ಬೋದು, ಅಥವಾ ನಿಮ್ಗೆ ಅರಿಶಿನ ಪುಡಿ ಇರ್ಬೋದು, ಅಥವಾ ಟಾಯ್ಲೆಟ್ ಕ್ಲೀನರ್ ಇರ್ಬೋದು, ಅಥವಾ ನಿಮ್ಮ ಏನು ಬಟ್ಟೆ ವಾಶ್ ಮಾಡೋದಿರ್ಬೋದು, ಅಥವಾ ಪಾತ್ರೆ ಬೆಳಗೋದಿರ್ಬೋದು. ಈ ಪ್ರಾಡಕ್ಟ್ನೆಲ್ಲ ನೀವು ಫಸ್ಟ್ ಚೇಂಜ್ ಮಾಡ್ಬೇಕು. ನೋಡಿ, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಇದೀವಿ ನಾವು. ನಮ್ಮ ಮನೇಲಿ ಏನೇನಿದೆ, ನಮ್ಮ DXN ಕಂಪನಿಯಲ್ಲಿ ಏನೆಲ್ಲ ಬಳಕೆ ಆಗ್ತದೆ, ನಾವೇನ್ ಮಾಡ್ತೀವಿ, ನಾವು ರೇಟ್ ನೋಡ್ತೀವಿ. ಅಲ್ಲೇ ನಾವು ತಪ್ಪಿದೀವಿ, ಟ್ರೆಂಡ್ ಅಲ್ಲಿ ತಪ್ಪಿದೀವಿ ನಾವು. ಟ್ರೆಂಡ್ ಸೆಕ್ಟರ್ ಇದು, ಇದನ್ನ ನಾವು ಸೆಟ್ ಮಾಡ್ಬೇಕು. ಇದನ್ನು ಫಸ್ಟ್ ನಾವು ಯೂಸ್ ಮಾಡ್ಬೇಕು. ಯು ಶುಡ್ ನಾಟ್ ಸಿ ದ, ಅಂದ್ರೆ ನೀವು ಬಿಸ್ನೆಸ್ ಮ್ಯಾನ್ ಆಗಿದ್ರೆ, ಆಸ್ ಎ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಮಾಡೋದು, ನಾನು ಕನ್ಸ್ಯೂಮರಿಗೆ ಅಥವಾ ಎಕ್ಸ್ಟ್ರಾ ಇನ್ಕಮ್ ಬಂದವರಿಗೆ ಅಥವಾ ಇದನ್ನ ಫ್ರೀ ಮಾಡೋರಿಗೆ ನಾನು ಹೇಳ್ತಾ ಇಲ್ಲ. ದಿಸ್ ಇಸ್ ಯಾರೆಲ್ಲ ಈ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಮಾಡೋರಿಗೆ, ನೀವು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬಗ್ಗೆ ಸರಿಯಾದ ಮಾಹಿತಿಯನ್ನು ತಿಳ್ಕೋಬೇಕು. ಯಾಕೆ ಈ ಕಂಪನಿ PBSV ಅನ್ನು ಇಟ್ಟಿದೆ, ಇದನ್ನ ನಾವು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ ಈ ಬಿಸ್ನೆಸ್ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ವೈ ನೀಡ್ ಟ್ರೈನಿಂಗ್? ತುಂಬಾ ಜನ ಇದಕ್ಕೆ ಕ್ವಶನ್ ಮಾಡ್ತಾರೆ, ನಾವು ಯಾಕೆ ಟ್ರೈನಿಂಗ್ ತಗೋಬೇಕು ಅಂತ. ಇಲ್ಲೇ ತಪ್ಪಿರೋದು ನೋಡಿ. ಯಾವುದೇ ಒಂದು ಸೆಗ್ಮೆಂಟ್ ಇರಲಿ, ನಿಮ್ಗೆ ಅದರಲ್ಲಿ ನಾಲೆಡ್ಜ್ ಇಲ್ಲ ಅಂತ ಹೇಳಿದ್ರೆ ನೀವು ಅದರಲ್ಲಿ ಸಕ್ಸಸ್ ಆಗುದಿಲ್ಲ. ಎಷ್ಟು ಜನ, ನಮ್ಮ ಮಣಿಪಾಲ್ ಇದೆ, ಮಣಿಪಾಲ್ ಇಸ್ ಎ ಬಿಗ್ ಸೆಂಟರ್, ಎಜುಕೇಶನ್ ಸೆಂಟರ್, ಈಗ ಬಿಸ್ನೆಸ್ ಸೆಂಟರ್ ಆಗಿದೆ. ಏನಾಗ್ತದೆ, ಬೇಕಾದಷ್ಟು ಜನ ಬರ್ತಾರೆ ಇಲ್ಲಿ, ಇಲ್ಲಿ ಬಿಸ್ನೆಸ್ ಮಾಡುವುದಂತ ಹೋಟೆಲ್ ಓಪನ್ ಮಾಡ್ತಾರೆ. ಹೋಟೆಲ್ ಎಷ್ಟು ತಿಂಗಳು ಇರ್ತದೆ? 3 ತಿಂಗಳು, 6 ತಿಂಗಳು, 1 ವರ್ಷದಲ್ಲಿ ಓನರ್ ಚೇಂಜ್ ಬೇರೆ. ಯಾಕಾಗೋದಿಲ್ಲ? ಯಾಕಂತ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಜನ ನೋಡ್ತಾರೆ, ಬಿಸ್ನೆಸ್ ನೋಡ್ತಾರೆ, ಜನಸಂಖ್ಯೆ ನೋಡ್ತಾರೆ, ಬೇಕಾದಷ್ಟು ಹಾಸ್ಪಿಟಲ್ ಇದೆ, ಬೇಕಾದ ಬಿಸ್ನೆಸ್ ಸೆಂಟರ್ ಇದೆ, ಜನ ಬಂದು ಇಲ್ಲಿ ಬಿಸ್ನೆಸ್ ಆಗ್ತದೆ ಅಂತ ಬರ್ತಾರೆ. ಬಿಸ್ನೆಸ್ ಆಗ್ತದೆ 100%, ಆದ್ರೆ ಅವರಿಗೆ ಬಿಸ್ನೆಸ್ ಮಾಡುವ ನಾಲೆಡ್ಜ್ ಇರೋದಿಲ್ಲ. ಅದು ಇಂಪಾರ್ಟೆಂಟ್. ಅವನು ಬೇಸಿಕ್ ಫೌಂಡೇಶನ್ ಅವನಿಗೆ ಗೊತ್ತಿರೋದಿಲ್ಲ. ಆಸ್ ಎ ಹೋಟೆಲ್ ಓನರ್, ಹಿ ಮಸ್ಟ್ ರೆಡಿ ಟು ವಾಶ್, ಕ್ಲೀನ್ ಮಾಡ್ಲಿಕ್ಕೂ ಗೊತ್ತಿರ್ಬೇಕು ಅವ್ರಿಗೆ. ಅನ್ಲೆಸ್ ಅವನಿಗೆ ಕ್ಲೀನ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ಅಡಿಗೆ ಗೊತ್ತಿಲ್ಲ, ಅಥವಾ ಸರ್ವ್ ಮಾಡಕ್ ಗೊತ್ತಿರಲ್ಲ, ಕ್ಯಾಶ್ ತಗೊಳಕ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಹಿ ಈಸ್ ಅನ್ಫಿಟ್ ಫಾರ್ ಹೋಟೆಲ್ ಬಿಸ್ನೆಸ್.
ಹಾಗೇನೆ ಆಸ್ ಎ ಡಾಕ್ಟರ್ ಅವನು 10, 15, 17 ವರ್ಷ ಓದಿ ಬಂದ್ರೆ ಮಾತ್ರ ಅವ ಡಾಕ್ಟರ್ ಆಗ್ಬೋದು. ಇಲ್ಲಂದ್ರೆ ಅವನೇನು ಅದು ಫೇಕ್ ಡಾಕ್ಟರ್ ಆಗ್ತದೆ. ಲಾಯರ್ ಆರ್ಗ್ಯುಮೆಂಟ್ ಮಾಡಿ ರೆಡಿ ಇರ್ಬೇಕು. ಲಾಯರ್ ಫಸ್ಟ್ ಕಲಿಬೇಕು, ಮತ್ತೆ ಬೇರೆ ಲಾಯರ್ ಜೊತೆ ಹೋಗಿ ಸರ್ವಿಸ್ ಮಾಡ್ಬೇಕು. ಆವಾಗ ಮಾತ್ರ ಅವನು ಮಾತಾಡಬೇಕು. ಆಸ್ ಎ ಪ್ರೊಫೆಸರ್, ಆಸ್ ಎ ಟೀಚರ್, ಟೀಚ್ ಮಾಡ್ಲಿಕ್ಕೂ ಅವನಿಗೆ ನಾಲೆಡ್ಜ್ ಬೇಕು. ಅನ್ಲೆಸ್ ಅಂತ ನಾಲೆಡ್ಜ್ ಇಲ್ಲ ಅಂತ ಹೇಳಿದ್ರೆ ಅವನು ಏನ್ ಮಾಡ್ಲಿಕ್ಕೆ ಸಾಧ್ಯ? ಸೊ ಆದ್ರಿಂದ DXNಗೂ ಕೂಡ ಕಂಟಿನ್ಯೂಯಸ್ ಆಗಿ ನೀವು ಟ್ರೈನಿಂಗ್ ಅನ್ನ ತಗೋಬೇಕಾಗ್ತದೆ. ಕಂಟಿನ್ಯೂಯಸ್ ಟ್ರೈನಿಂಗ್ ತಗೊಂಡವ್ರು ಮಾತ್ರ ಇದರಲ್ಲಿ ಆ ಲೆವೆಲಿಗೆ ಹೋಗ್ಲಿಕ್ಕೆ ಆಗ್ತದೆ. ಸೊ ಈ ವೈ ನೀಡ್ ಟ್ರೈನಿಂಗ್, ಬೇರೆ ಬೇರೆ ರೀತಿಯ ಟ್ರೈನಿಂಗ್, ಬೇಸಿಕ್ ಟ್ರೈನಿಂಗ್ ಇಂದ ಹಿಡಿದು ನಿಮ್ಗೆ ಟಾಪ್ ಎಂಡ್ ಟ್ರೈನಿಂಗ್ ಇದೆ, ಅದನ್ನ ತಗೊಳ್ಬೇಕಾಗ್ತದೆ. ಆವಾಗ ಮಾತ್ರ ನಿಮ್ಗೆ ಈ ಇನ್ಕಮ್ ಅನ್ನ ಪಡಿಲಿಕ್ಕೆ ಸಾಧ್ಯ ಆಗ್ತದೆ. ಇವಾಗ ಬೇಕಾದ್ರೆ ಇದನ್ನ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ಇದರಲ್ಲಿ ನೋಡಿ, USA 2017ರಲ್ಲಿ ಎಷ್ಟಿದೆ, 2019ರಲ್ಲಿ ಎರಡಿದೆ, 2021ರಲ್ಲಿ ಎಷ್ಟಾಗಿದೆ, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಸೇಲ್ಸ್ಗಳು. ಈವನ್ ಚೈನಾದಲ್ಲಿ ತಗೊಳ್ಳಿ, ಅಥವಾ ನಿಮ್ಗೆ ಜರ್ಮನಿ ತಗೊಳ್ಳಿ, ಕೊರಿಯಾ ತಗೊಳ್ಳಿ, ಜಪಾನ್ ತಗೊಳ್ಳಿ, ಮಲೇಷಿಯಾ ತಗೊಳ್ಳಿ, ಥೈಲ್ಯಾಂಡ್ ತಗೊಳ್ಳಿ, ಇಂಡಿಯಾ. ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಈ ಇಂಡಸ್ಟ್ರಿ ಬಗ್ಗೆ ನಿಮ್ಗೆ ನಾಲೆಡ್ಜ್ ಮತ್ತೆ ಟ್ರೈನಿಂಗ್ ಬಗ್ಗೆ ನಿಮ್ಗೆ ನಾಲೆಡ್ಜ್ ಇಲ್ಲ ಅಂತ ಹೇಳಿದ್ರೆ ಈ ಬಿಸ್ನೆಸ್ ಅನ್ನ ಯು ಶುಡ್ ನಾಟ್ ಡೂ ಇಟ್. ನಿಮ್ಮ ಟೈಮ್ ವೇಸ್ಟ್. ಏನೋ ಹೆಲ್ತ್ಗೋಸ್ಕರ ಆರೋಗ್ಯ ಸಿಗ್ತದೆ, ನೀವು ದುಡ್ಡು ನೋಡ್ಲಿಕ್ಕೆ ಹೋಗ್ಬೇಡಿ. ಯು ಶುಡ್ ನಾಟ್. ಯಾಕಂದ್ರೆ ಈ ನಾಲೆಡ್ಜ್ ನಿಮ್ಗೆ ಇಂಪಾರ್ಟೆಂಟ್ ಇದೆ. ಈ ನಾಲೆಡ್ಜೇ ಇಲ್ಲ ಅಂತ ಹೇಳಿದ್ರೆ, ಇದೆಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಹೇಗೆ ದುಡ್ಡು ಮಾಡ್ತೀರಿ ಇದರಲ್ಲಿ? ಓ, ಬ್ಯಾಟ್ರಿ ಡೌನ್ ಆಯ್ತು, 1 minute. ಈಗ ನಿಮ್ಗೆ ಇದರಲ್ಲಿ ಗೊತ್ತಾಗುದು ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ನೋಡಿ, ಓನ್ಲಿ ಇನ್ನು 2010 ಇದು ಹಾಕಿದ್ರೆ 24,000 ಕೋಟಿ ಇದೆ ಸೇಲ್ಸ್. ಅದೇ ನಿಮ್ಗೆ ಚೈನಾಕ್ ನೋಡಿ, ನಮ್ಗಿಂತ 10 ಟೈಮ್ಸ್ ಇದಾರೆ ಅವ್ರು. 10 ಟೈಮ್ಸ್. 2,40,00,000, 3,40,00,000 ಅಷ್ಟು ಬೆಳೆದ್ಬಿಟ್ಟಿದ್ದಾರೆ ಅವರು. ನಾವಿನ್ನು ಏನು ಗೊತ್ತಿಲ್ಲ ಇನ್ನು. ಅಂದ್ರೆ ಈ ಇಂಡಸ್ಟ್ರಿ ಬಗ್ಗೆ ಗೊತ್ತಿಲ್ಲ ಜನರಿಗೆ, ಪ್ರಾಡಕ್ಟ್ ಬಗ್ಗೆ ಗೊತ್ತಿದೆ, ಈ ಇಂಡಸ್ಟ್ರಿ ಬಗ್ಗೆ ಅವ್ರಿಗೆ ಜನರಿಗೆ ನಾಲೆಡ್ಜ್ ಇಲ್ಲ. ಅದಕ್ಕೋಸ್ಕರ ಅವರು ಬೆಳೆಯುವುದಿಲ್ಲ. ಈ ಇಂಡಸ್ಟ್ರಿ ಬಗ್ಗೆ ನಾಲೆಡ್ಜ್ ಅನ್ನ ಸರಿಯಾಗಿ ಕೊಟ್ಟಿದ್ದೆ ಬಿಸ್ನೆಸ್ ಮ್ಯಾನಿಗೆ, ಅದನ್ನ ತಗೊಂಡು ಬೆಳೀತಾರೆ. ಯಾಕೆಂದ್ರೆ ಇದು ನೋಡಿ, WFDSA ರಿಪೋರ್ಟ್ ಇದೆ, ಸುಮ್ಮನೆ ಹಾಕ್ಲಿಲ್ಲ ರಿಪೋರ್ಟ್ ಇದ್ರ. ಅಲ್ಲಿಂದ ರಿಪೋರ್ಟ್ ಬಂದಿರೋದು ಎಷ್ಟು ಸೇಲ್ಸ್ ಇದೆ, ಎಷ್ಟು ಬೆಳೀತಾ ಇದೆ ಅಂತೇಳಿ. ಸೊ 2020 ನಮ್ಮ ಆನರಬಲ್ ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಗೋಲ್ಡನ್ ಟೈಮ್ ಅಂತ. ಒಬ್ಬರು ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾ ಬೇಡವಾ? ತಲೆ ಯೂಸ್ ಮಾಡ್ಬೇಕಾ ಬೇಡವಾ? ಸುಮ್ಮನೆ ಮಾತಾಡ್ಲಿಕ್ಕೆ ಆಗ್ತದೆ ಅವರಿಗೆ? ಯಾಕೆ ಮಾತಾಡ್ಲಿ ನೋಡು, ಅವ್ರಿಗೆ ಎಷ್ಟು ಆಪೋಸಿಷನ್ ಇದೆ ಕೇಳಬರೋದಿಲ್ಲ. ಯಾವುದನ್ನು ತೂಕದಲ್ಲಿ ಮಾತಾಡ್ಬೇಕಾಗ್ತದವು. ಅವ್ರು ಹೇಳ್ತಾರೆ ಗೋಲ್ಡನ್ ಟೈಮ್ ಫಾರ್ ಡೈರೆಕ್ಟ್ ಸೆಲ್ಲಿಂಗ್, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್, ನೆಟ್ವರ್ಕ್ ಮಾರ್ಕೆಟಿಂಗ್ ಎಲ್ಲ ಬಿಡಿಸಿ ಬಿಡಿಸಿ ಹೇಳಿದ್ದಾರೆ. ಹೇಗೆ ಬೆಳೀತಾ ಇದೆ ನಿಮ್ಗೆ, ಹೇಗೆ ಹೋಗ್ತಾ ಇದೆ ಈ ಅಂದ್ರೆ ಎಸ್ ಐ ಪ್ರೈಮ್ ಮಿನಿಸ್ಟರ್ ಅವರು ಎಷ್ಟು ಜನರಿಗೆ ಕೆಲಸ ಕೊಡ್ಲಿಕ್ಕೆ ಆಗ್ತದೆ, ಎಷ್ಟು ಜನರಿಗೆ ಉದ್ಯೋಗವನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಇದರಲ್ಲಿ ನಾವೇ ಉದ್ಯೋಗವನ್ನು ಕ್ರಿಯೇಟ್ ಮಾಡ್ಕೋಬಹುದಲ್ಲ. ಅದೇ ಹೇಳೋದು, ಡೈರೆಕ್ಟ್ ಸೆಲ್ಲಿಂಗ್ ಇನ್ ಇಂಡಿಯಾ ಟು ಟಚ್ to 10K or by 2015 or 35K by 2020 ಇದೆಲ್ಲ ಕ್ರಾಸ್ ಆಗಿ ಆಗಿದೆ. ಈಗ 65,000 crores ಹೋಗ್ತಾ ಇದೆ ಡೈರೆಕ್ಟ್ ಸೆಲ್ಲಿಂಗ್. 64,500 crore ಈ ವರ್ಷದಲ್ಲಿ ಮುಟ್ಟಿ ಬಿಡ್ತದೆ. ದಟ್ ಈಸ್ ಗವರ್ಮೆಂಟ್ ಹೇಳುವುದಲ್ಲ. ಈ ಸ್ಲೈಡ್ ಇಟ್ಕೊಂಡು ನೀವು ಎಷ್ಟು ಬಿಸ್ನೆಸ್ ಮಾಡ್ಬೋದು, ಯಾಕಂದ್ರೆ ಅಥಾರಿಟಿ ಪರ್ಸನ್ ಇಸ್ ಟೆಲಿಂಗ್. ಇನ್ನು ನಮ್ಗೆ ಏನ್ ಬೇಕು, ನಾವು ಹೇಳ್ತೀವಿ ಅದಾಗ್ತದೆ, ಇದಾಗ್ತದೆ, ಕಿಡ್ನಿ ಹೋಗ್ತದೆ, ಹಾರ್ಟ್, ಲಿವರ್ ಆಗ್ತದೆ. ಅಫ್ಕೋರ್ಸ್ ಅದು ಆಗ್ತದೆ, ಕರೆಕ್ಟ್ ಅಪ್ಪ, ಇಲ್ಲ ಅಂತ ಹೇಳೋದಿಲ್ಲ ನಾವು. ಬಟ್ ನೀವು ಬಿಸ್ನೆಸ್ಗೆ ಬಂದಾಗ ಈ ಸ್ಲೈಡ್ ತೋರಿಸ್ಬೇಕಾ ಜನರಿಗೆ? ಅದು ಬಿಟ್ಟು ನಾವು ಅದನ್ನ ತೋರಿಸ್ತಾ ಇದ್ರೆ, ಆ ಟೆಸ್ಟಿಮೋನಿಯಲ್ ತೋರಿಸ್ತಾ ಇದ್ರೆ ನಾವು ಅಲ್ಲೇ ಇರ್ತೀವಲ್ಲ. ವಿ ಹ್ಯಾವ್ ಟು ಶೋ ದ ಬಿಸ್ನೆಸ್. ವಿ ಆರ್ ಇನ್ ದ ಬಿಸ್ನೆಸ್. ಬಿಸ್ನೆಸ್ ಅನ್ನ ತೋರಿಸ್ಬೇಕಾಗ್ತದೆ ನೀವು. ಈ ಸ್ಲೈಡ್ ತೋರಿಸಿ ನೀವು. ಬಟ್ ಮಾನ್ಯ ನಮ್ಮ ಮಂತ್ರಿಗಳು ಇವತ್ತಿಲ್ಲ, ನಮ್ಮನ್ನು ಬಿಟ್ಟು ಹೋದ್ರು. ಆದ್ರೆ ಅವ್ರು ಹೋಗ್ಬೇಕಾದ್ರೆ ಒಂದು ಒಳ್ಳೆ ಕೆಲಸ ಮಾಡಿದ್ರು ನೋಡಿ. ಯಾಕೆಂದ್ರೆ ಇವರು ಲೀಗಲೈಸ್ ಮಾಡಿದ್ರು. ಇಂಡಿಯಾದಲ್ಲಿ ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ರಾಮ್ ವಿಲಾಸ್ ಪಾಸ್ವಾನ್ ಅವರು ಇವ್ರು ಇದ್ದಾಗಲೇ ಇದು ಲೀಗಲೈಸ್ ಆಗೋಯ್ತು. ಸುಮಾರು 239 ಕಂಪನಿಗಳಿಗೆ ಲೈಸೆನ್ಸ್ ಅನ್ನು ಇಶ್ಯೂ ಮಾಡಿಬಿಟ್ರು. ದ ನೆಟ್ವರ್ಕ್ ಮಾರ್ಕೆಟಿಂಗ್ ಇನ್ ದ ಫ್ಯೂಚರ್ ಬಿಸ್ನೆಸ್ ಇನ್ ಇಂಡಿಯಾ. ದಿಸ್ ಇಸ್ ದ 21st century business and this business will give the revenue of 9,000 crores
ಟು ಇಂಡಿಯನ್ ಗವರ್ಮೆಂಟ್ ಟಿಲ್ 2025. ಅಷ್ಟು ರೆವಿನ್ಯೂ ಬಟ್ ಈ ಇಂಡಸ್ಟ್ರಿಯಿಂದ ಬರ್ತದಂತ. ಯಾಕೆಂದ್ರೆ ಈ ಇಂಡಸ್ಟ್ರಿಯಲ್ಲಿ ಒಂದೇ ಒಂದಂದ್ರೆ ವಿತೌಟ್ ಬಿಲ್ ಯಾರು ಸಕ್ಸಸ್ ಆಗೋದಿಲ್ವಾ? ವಿತೌಟ್ ಬಿಲ್ ಇಲ್ಲದೆ ನಿಮಗೆ ಪಾಯಿಂಟೇ ಬರೋದಿಲ್ಲ. ಬಿಲ್ ಆಯ್ತು ಅಂದ್ರೆ ಗವರ್ಮೆಂಟಿಗೆ ಟ್ಯಾಕ್ಸ್ ಬಂದಾಯ್ತು. ಸೊ ಇಂಥ ಒಂದು ಕ್ಲೀನ್ ಇಂಡಸ್ಟ್ರಿ ಅಂದ್ರೆ ಜನ ಹೋಗಿ ಬಿಲ್ ಕೇಳ್ತಾರೆ, ನನಗೆ ಬಿಲ್ ಬೇಕು ಅಂತ. ಬೇರೆ ಇಂಡಸ್ಟ್ರಿಯಲ್ಲಿ ಯಾರು ಹೋಗಿ ಬಿಲ್ ಕೇಳುವುದಿಲ್ಲ, ಯಾಕಂದ್ರೆ ಅವ್ರಿಗೆ ಪಾಯಿಂಟ್ ಇಲ್ಲ ಅದರಲ್ಲಿ. ಈ ಇಂಡಸ್ಟ್ರಿಯ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ದ ಇನ್ವಾಯ್ಸ್ ಬಿಲ್, ಅಲ್ಲಿ ಎಷ್ಟು ಕಂಪನಿ 10 ಲಕ್ಷದ ಕೊಟ್ರೆ ಸೇಲ್ ಆಯ್ತು ಅಂದ್ರೆ ಇಲ್ಲಿ 10 ಲಕ್ಷದ್ದು ನಿಮಗೆ ಸೇಲ್ ಬಿಲ್ ಆಗಿರ್ತದೆ. ದೆನ್ ಓನ್ಲಿ ಅದು ವರ್ಕೌಟ್. ಅದಕ್ಕೋಸ್ಕರ ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ದ ಕ್ಲೀನ್ ಇಂಡಸ್ಟ್ರಿ ಫಾರ್ ದ ಗವರ್ಮೆಂಟ್. ದ ಮಿನಿಸ್ಟರ್ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್, ರಾಮ್ ವಿಲಾಸ್ ಪಾಸ್ವಾನ್ ಅವರಿಗೆ ನಾವು ಯಾವಾಗಲೂ ಥ್ಯಾಂಕ್ಸ್ ಹೇಳಲೇಬೇಕು. ಅವ್ರು ಹೇಳ್ತಾರೆ ನೋಡಿ ಹೆಂಗ್ ವರ್ಕ್ ಆಗ್ತಾ ಇದೆ ಅಂತ. ಸೊ ಎಸ್ ಎ ಗವರ್ಮೆಂಟ್ ನಮ್ಗಿಷ್ಟು ಸಪೋರ್ಟ್ ಕೊಡಬೇಕಾದ್ರೆ ನಾವು ಎಷ್ಟು ದೊಡ್ಡದಾಗಿ ಬೆಳಿಬಹುದು ಅದು ನಾವು ತಿಳ್ಕೋಬೇಕಾಗಿದೆ. ಕೀ ಪಾಯಿಂಟ್ ಟು DXN ಬಿಸ್ನೆಸ್. ವಾಟ್ ಆರ್ ದ ಕೀ ಪಾಯಿಂಟ್ಸ್? ನಿಮ್ಗೆ ಇದು ಜಾಯಿನ್ ಆಗ್ಲಿಕ್ಕೆ, ಯಾವ್ದು ದೊಡ್ಡ ದೊಡ್ಡ ಕಂಪನಿ ಜಾಯಿನ್ ಆಗ್ಲಿಕ್ಕೆ ನಿಮ್ಗೆ 5 ಲಕ್ಷ 10 ಲಕ್ಷ 20 ಲಕ್ಷ ಡೆಪಾಸಿಟ್ ಕಟ್ಟಿ ಅಂತ ಹೇಳ್ತಾರೆ. ನೀವು ಎಷ್ಟು ಜನ ಡೆಪಾಸಿಟ್ ಕಟ್ಟಿದ್ದೀರಿ ಇಲ್ಲಿ? ಡೆಪಾಸಿಟ್ ಕಟ್ಟಿ DXN ಜಾಯಿನ್ ಆದವ್ರು ಕೈ ಎತ್ತಿ ನೋಡಿ. ಆಕ್ಚುಲಿ ನಾವು ಜಾಯಿನ್ ಆಗ್ಬೇಕಾದ್ರೆ 500 ರೂಪಾಯಿ ಕಟ್ಟಬೇಕಿತ್ತು ಆಗ. ಇವಾಗ ನೋಡಿ ಫ್ರೀ ಜಾಯ್ನಿಂಗ್, ಫ್ರೀ. ಅದು ಇವಾಗಂತೂ ಆನ್ಲೈನಲ್ಲಿ ಇಟ್ಬಿಟ್ರಿ, ಇನ್ನೂ ಫ್ರೀ ಮಾಡಿದೆ. ಝೀರೋ ಇನ್ವೆಸ್ಟ್ಮೆಂಟ್. ನೀವು ಏನು ಪ್ರಾಡಕ್ಟ್ ಪರ್ಚೇಸ್ ಮಾಡ್ತೀರಿ ಅದಕ್ಕೆ ಹಣ ಕೊಡಬೇಕು. ನೋ ಎಂಪ್ಲಾಯ್ಮೆಂಟ್. ನಿಮ್ಗೆ ಯಾರು ಇದಕ್ಕೆ ಕೆಲಸದವ್ರು ಇಡಬೇಕಂತ ಏನಿಲ್ಲ ಅಲ್ಲ. ಈಗ ಬೇರೆ ಬಿಸ್ನೆಸ್ ಅಲ್ಲಿ ನೀವು ಕೆಲಸದವ್ರು ಇಡಬೇಕು, ಎಷ್ಟು ಹೆಡೇಕ್ ಇದೆ, ಎಷ್ಟು ತೊಂದರೆ ಇದೆ. ಇಲ್ಲಿ ಯಾರಿದ್ದಾರೆ? ಬಾಸ್ ಯಾರು? ಆಮೇಲೆ ಬಾಸ್ ನಮ್ಮದೇ ಬಿಸ್ನೆಸ್ ಇದು. ಇದಕ್ಕೆ ನಿಮ್ಮ ಅಪ್ಲೈನ್ ಈಸ್ ನಾಟ್ ಬಾಸ್ ಅಥವಾ ಸ್ಪಾನ್ಸರ್ ಬಾಸ್ ಅಲ್ಲ ಅವ್ರು, ಅಥವಾ ಕಂಪನಿ ಬಾಸ್ ಅಲ್ಲ ನಿಮಗೆ. ಸೊ ಕಂಪನಿ ನಿಮಗೆ, ನೀವು ಇಲ್ಲಿ ಉಡುಪಿಯಲ್ಲಿ ಮಾಡಿ ಇಂಟ್ರೆಸ್ಟ್ ಇಲ್ಲ, ಮಂಗಳೂರಲ್ಲಿ ಮಾಡಿ, ಇಲ್ಲ ಅಂದ್ರೆ ನೀವು ಬೆಂಗಳೂರಿಗೆ ಹೋಗಿ, ಇಲ್ಲಾಂದ್ರೆ ಚೆನ್ನೈಗೆ ಹೋಗಿ, ಅಥವಾ ಯಾರು ಗೊತ್ತಿಲ್ಲದ ಊರಲ್ಲಿ ಹೋಗಿ ಸ್ಟಾರ್ಟ್ ಮಾಡಿ. ಎಲ್ಲಿ ಬೇಕಾದ್ರೆ ಮಾಡೋದು, ಇಲ್ಲ ಸೀದಾ ದುಬೈಗೆ ಹೋಗಿ ಅಲ್ಲಿ ಸ್ಟಾರ್ಟ್ ಮಾಡಿ. ನಿಮಗೆ ಬಾಸ್ ಇಲ್ಲ, ಯು ಆರ್ ದ ಓನರ್. ನೋ ಲಾಸ್, ನೋ ರಿಸ್ಕ್. ವಾಟ್ ಈಸ್ ದ ಲಾಸ್? ಲಾಸ್ ನೀವೇನಾದ್ರೂ ಕ್ರೆಡಿಟ್ ಕೊಟ್ಟರೆ, ಕಂಪನಿ ಏನು ಹೇಳುವುದಿಲ್ಲ ಕ್ರೆಡಿಟ್ ಕೊಡಿ ಅಂತ ಎಲ್ಲಿ ಹೇಳುವುದಿಲ್ಲ. ಕಂಪನಿ ಹೇಳ್ತಾರೆ ಪ್ರಾಡಕ್ಟ್ ಅನ್ನ ಪೊಸಿಷನ್ ಮಾಡಿ ಅಂತ ಅಷ್ಟೇ ಹೇಳ್ತದೆ. ಕ್ರೆಡಿಟ್ ಕೊಡಿ ಕಂಪನಿ ಹೇಳಿದ್ಯಾ? ಇಲ್ಲ ಅಲ್ಲ. ದೆನ್ ವೆರ್ ಇಸ್ ದ ಲಾಸ್? ನೀವೊಂದು 10 ಪೇಸ್ಟ್ ಅಂದ್ರೆ 10 ಪೇಸ್ಟ್ ಮಾರಿದ್ರಿ, ಒಂದು ಪೇಸ್ಟ್ ಅಲ್ಲಿ 65 650 ರೂಪಾಯಿ ಕಿಸೆಗೆ ಹಾಕಿದ್ರಿ. ವೆರ್ ಇಸ್ ದ ರಿಸ್ಕ್? ಝೀರೋ ರಿಸ್ಕ್. ಝೀರೋ ರಿಸ್ಕ್ ಬಿಸ್ನೆಸ್ ಅಂದ್ರೆ DXN ಬಿಸ್ನೆಸ್. ಮಿನಿಮಮ್ ಅಂಡ್ ಲೀಗಲ್ ಲಯಬಿಲಿಟಿ. ಸೊ ಟ್ಯಾಕ್ಸ್ ಕಟ್ಟಬೇಕಾದ ಗವರ್ಮೆಂಟ್ ಅಲ್ಲಿ ಇದ್ರೆ ನೀವು ಟ್ಯಾಕ್ಸ್ ಕಟ್ಟಲೇಬೇಕು. ಸೊ ಯಾಕಂದ್ರೆ ಇನ್ಕಮಿಗೆ ನೀವು ಲೀಗಲ್ ಪ್ರೊಸೀಜರ್ ಇರ್ತದೆ, ಅದನ್ನ ನಾವು ಫಾಲೋ ಮಾಡಬೇಕು. ಏನು ಕಾಂಪ್ಲಿಕೇಶನ್ ಇಲ್ಲ. ನಿಮ್ಗೆ ಇಮಿಡಿಯೇಟ್ ಲೈಸೆನ್ಸ್ ಮಾಡಬೇಕು, ಅಥವಾ ನಿಮ್ಗೆ ಇಮಿಡಿಯೇಟ್ ನೀವು GST ಮಾಡಬೇಕು, ಇಮಿಡಿಯೇಟ್ ನೀವು ಮುನ್ಸಿಪಾಲಿಟಿ ಲೈಸೆನ್ಸ್ ಮಾಡಬೇಕು. ಯಾರಿಗಾರು ನಿಮ್ಗೆ ಡಿಸ್ಟ್ರಿಬ್ಯೂಟರ್ಗೆ ಕಂಪನಿ ಹೇಳ್ತದ? ಇಲ್ಲ. ಓನ್ಲಿ ಸ್ಟಾಕಿಸ್ಟ್ ಅವ್ರ ಅಂಗಡಿ ಓಪನ್ ಮಾಡಬೇಕು, ಅದಕ್ಕೆ ಲೈಸೆನ್ಸ್ ತಗೋಬೇಕು. ಅದು ಡಿಸ್ಟ್ರಿಬ್ಯೂಟರ್ಗೆ ಆ ಥರ ಫಾರ್ಮ್ಯಾಲಿಟೀಸ್ ಇನ್ನೂ ಬಂದಿಲ್ಲ. ವರ್ಕ್ ಫ್ರಮ್ ಹೋಮ್, ಮನೇಲಿ ಇದ್ಕೊಂಡೇ ಮಾಡ್ಬೋದು. ನೀವು ಬಾಡಿಗೆ ಕಟ್ಟಬೇಕು, ಕೆಲಸಗಾರರಿಗೆ ಸಂಬಳ ಕೊಡಬೇಕು, ಅಥವಾ ನಿಮಗೆ ಅಲ್ಲಿ ರೆಂಟ್ ಕಟ್ಟಬೇಕು, ಅಥವಾ ಲೈಸೆನ್ಸ್ ರಿನ್ಯೂ ಮಾಡಬೇಕು, ಅಥವಾ ದಿನ ಒಂದು ಜನ ಇಟ್ಟು ಕ್ಲೀನಿಂಗ್ ಮಾಡಬೇಕು, ಅಥವಾ ಒಂದು ಬೋರ್ಡ್. ನೋ ನಥಿಂಗ್. ಮನೆಯಲ್ಲಿ ವರ್ಕ್ ಫ್ರಮ್ ಮೈ ಹೋಮ್ ಮೈ ಶಾಪ್. ಫೇವರ್ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್. ನೀವು ಜಾಬ್ ಮಾಡಿ ಅಲ್ಲ, ಅಥವಾ ನೀವು ನಿಮ್ಮದು ಏನು ಬಿಸ್ನೆಸ್ ಇದೆ ಅದು ಮಾಡಿ. ನಿಮ್ಗೆ ಯಾವಾಗ ಟೈಮ್ ಸಿಗ್ತದೋ ಆವಾಗ DXN ಮಾಡಿ. ನಿಮ್ಮ ಟೈಮಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಈ ಬಿಸ್ನೆಸ್ ಅನ್ನ ಮಾಡ್ಬೋದು. ಟೈಮ್ ಕಂಪೌಂಡಿಂಗ್ ಥ್ರೂ ಡುಪ್ಲಿಕೇಶನ್. ಬಟ್ ಇದನ್ನ ನೀವು ಡುಪ್ಲಿಕೇಶನ್ ಮಾಡೋದು ಇಂಪಾರ್ಟೆಂಟ್. ನಾವೇನ್ ಮಾಡ್ತೀವಿ? ಎಕ್ಸ್ಪರ್ಟೈಸ್ ಯೂಸ್ ಮಾಡ್ತೀವಿ. ಎಕ್ಸ್ಪರ್ಟೈಸ್ ಮಾತ್ರ ಇಲ್ಲಿ ಯೂಸ್ ಆಗೋದಿಲ್ಲ. ಎಕ್ಸ್ಪರ್ಟೈಸ್ ಪ್ರಾಬ್ಲಮ್. ಸೊ ಅದನ್ನ ಎಕ್ಸ್ಪರ್ಟೈಸ್ ಅನ್ನ ಬಿಟ್ಟು ಈಸಿ ಡುಪ್ಲಿಕೇಶನ್ ಮಾಡೋದನ್ನ ಕಲಿಬೇಕು ನಾವು. ಈಸಿ ಡುಪ್ಲಿಕೇಶನ್, ಎಷ್ಟು ಸುಲಭದಲ್ಲಿ ಡುಪ್ಲಿಕೇಶನ್ ಆಗ್ತದೆ. ಈಗ ಬಿಹಾರಲ್ಲೆಲ್ಲ ಯಾಕಾಯ್ತು ಅಂದ್ರೆ ಈಸಿ ಡುಪ್ಲಿಕೇಶನ್. ಬರೀ ಟೀಯನ್ನೇ ಅವ್ರು ಮೂವ್ಮೆಂಟ್ ಮಾಡ್ತಾರೆ ಜಾಸ್ತಿ. ಟೀ ಎಲ್ಲರೂ ಕುಡಿತಾರೆ, ಜಸ್ಟ್ ಬ್ರ್ಯಾಂಡ್ ಚೇಂಜ್ ಮಾಡ್ತಾರೆ. ಟೀ ಇಂದಾನೆ ಎಷ್ಟೋ ಬೆನಿಫಿಟ್ ಆಯ್ತು. ಸೊ ಅದೇ ಮೂವ್ಮೆಂಟ್. ಒಂದು ತಿಂಗಳಿಗೆ ಸುಮಾರು 10,000 ಡಬ್ಬದಷ್ಟು ಟೀ ಬರೀ ಬಿಹಾರ್ ಒಂದರಲ್ಲೇ ಹೋಗ್ತದೆ. 10,000. ಜಸ್ಟ್ ಇಮ್ಯಾಜಿನ್ ಮಾಡಿ. ನಮಗೆ 10 ತಿಂಗಳು ಬೇಕಾಗ್ಬೋದು ಕರ್ನಾಟಕ, ಅದು 1 ತಿಂಗಳಲ್ಲೇ ಖಾಲಿ ಮಾಡಿಬಿಡ್ತಾರೆ. ಅಷ್ಟು ಅಂದ್ರೆ ಈಸಿ ಡುಪ್ಲಿಕೇಶನ್. ಕಾಫಿ, ಟೀ, ಆಮೇಲೆ ಕುಕ್ಕೀಸ್, ಈ ಪ್ರಾಡಕ್ಟ್ ಅನ್ನು ಅವರು ಜಾಸ್ತಿ ಮೂವ್ಮೆಂಟ್ ಮಾಡ್ತಾರೆ.
flavor. And time compounding it through duplication, tax benefit, you will get the tax benefit, no credit. ಸೊ ಕಂಪನಿ ನಮ್ಗೇನು ಪೈಸಾ ಕ್ರೆಡಿಟ್ ಕೊಡೋದಿಲ್ಲ, ನಾವು ಜನರಿಗೆ ಕ್ರೆಡಿಟ್ ಕೊಡೋದು. ಆ ಕ್ರೆಡಿಟ್ ಕೊಟ್ರೆ ಮಾತ್ರ ರಿಸ್ಕ್. ಮತ್ತೆ ಇದಕ್ಕೆ ನೀವು MBA ಮಾಡಿರಬೇಕು ಅಥವಾ BA ಮಾಡಿರಬೇಕು, ನೀವು BSc ನೀವು ಡಿಗ್ರಿನ ಯಾರು ಕೇಳ್ತಾರ? ಈವನ್ ಎಷ್ಟೋ ಉತ್ತರ ಇಂಡಿಯಾದಲ್ಲಿ ಹೆಬ್ಬೆಟ್ ಇದ್ದಾರೆ, ಹೆಬ್ಬೆಟ್ ಅಂಗೂಟ ಚಾಪ ಹೆಬ್ಬೆಟ್, ಅವರು ಕೂಡ ಇವತ್ತು ಕೋಟ್ಯಾಧೀಶರು ಆಗೋದು DXN ಅಲ್ಲಿ, ಬಿಕಾಸ್ ಆಫ್ ದ ಡುಪ್ಲಿಕೇಶನ್. ಅವ್ರಿಗೆ ಗೊತ್ತಿಲ್ಲ, ಅವ್ರು ಏನು ಮಾಡಿದ್ರು, ಎಜುಕೇಟೆಡ್ ಅವ್ರನ್ನ ಜಾಯಿನ್ ಮಾಡಿದ್ರು, ಇಂಜಿನಿಯರ್ನ ಜಾಯಿನ್ ಮಾಡಿದ್ರು, ಅಥವಾ ಈಗ ನಿಮಗೆ MBA ಅವ್ರನ್ನ ಜಾಯಿನ್ ಮಾಡಿದ್ರು. ಇಂಗ್ಲೀಷ್ ಬರೋದಿಲ್ಲ, ಇಂಗ್ಲೀಷ್ ಬರೋರನ್ನ ಜಾಯಿನ್ ಮಾಡಿದ್ರು. ಮಾತಾಡ್ಲಿಕ್ಕೆ ಬರೋದಿಲ್ಲ, ಬರೋರನ್ನ ಜಾಯಿನ್ ಮಾಡಿದ್ರು. ಸ್ಪಾನ್ಸರ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ಸ್ಪಾನ್ಸರ್ ಮಾಡೋರನ್ನ ಜಾಯಿನ್ ಮಾಡಿದ್ರು. PV ಮಾಡ್ಲಿಕ್ಕೆ ಗೊತ್ತಿಲ್ಲ, PV ಮಾಡೋರನ್ನ ಜಾಯಿನ್ ಮಾಡಿದ್ರು. ವಾಟ್ ಈಸ್ ಯುವರ್ ವೀಕ್ನೆಸ್, ದಟ್ ಈಸ್ ಯುವರ್ ಸ್ಟ್ರೆಂಗ್ತ್. ವೀಕ್ನೆಸ್ ಈಸ್ ಆಲ್ವೇಸ್ ಯುವರ್ ಸ್ಟ್ರೆಂಗ್ತ್. ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ, ವಾಟ್ ಈಸ್ ಯುವರ್ ವೀಕ್ನೆಸ್, ಫೈಂಡ್ ಔಟ್ ಮಾಡಿ, ಅದೇ ಸ್ಟ್ರೆಂಗ್ತ್ ಅನ್ನು ಯೂಸ್ ಮಾಡಿ. ವೀಕ್ನೆಸ್ ಈಸ್ ಆಲ್ವೇಸ್ ಯುವರ್ ಸ್ಟ್ರೆಂಗ್ತ್. ಇವರಿಗೊಂದು ನಾವು ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ಇವರು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸಾಧಾರಣ ನನಗೆ 2000 ಆವಾಗಲೇ ಇದ್ರ ಬಗ್ಗೆ ಸ್ಪೀಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನೆಟ್ವರ್ಕ್ ಮಾರ್ಕೆಟಿಂಗ್ ಇದ್ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಬಿಸ್ನೆಸ್ ಇನ್ 21st century ಅಂತ ಹೇಳಿದ್ರು, ವಿಚ್ ಮಸ್ಟ್ ಬಿ ಜಾಯಿಂಡ್ ಬೈ ಎವ್ರಿ ಯಂಗ್ ಅಂಡ್ ವುಮನ್ ಗ್ಲೋಬಲಿ. ಯಂಗ್ಸ್ಟರ್ಸಿಗೆ ಒಂದು ಒಳ್ಳೆ ಚಾನ್ಸ್ ಅಂತ ಹೇಳಿದ್ರು. ಇಂಡಿಯಾ ಮಾತ್ರ ಅಲ್ಲ, ಇಡೀ ಗ್ಲೋಬಲಿ. ಅದರ್ವೈಸ್ ಯು ಕ್ಯಾನ್ ನೆವರ್ ಗೆಟ್ ದ ಬೆಸ್ಟ್ ಆಫ್ ಯುವರ್ ಯೂತ್ ಏಜ್. ಯೂತ್ ಏಜನ್ನು ನಾವು ಬಿಟ್ಕೊಡ್ತಾ ಇದ್ದೀವಿ. ಇದು ಒಳ್ಳೆ ಒಂದು ಆಪರ್ಚುನಿಟಿ. ಈ ಆಪರ್ಚುನಿಟಿ ಇಟ್ಕೊಂಡು ಯಂಗ್ ಜನರೇಷನ್ ದೊಡ್ಡದಾಗಿ ಬೆಳಿಲಿಕ್ಕೆ ಆಗ್ತದೆ ಅಂತ APJ ಅಬ್ದುಲ್ ಕಲಾಂ, ನಮ್ಮ ಪ್ರೆಸಿಡೆಂಟ್ ಸಹ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಸೊ ಬಿಲ್ ಗೇಟ್ಸ್ ನೀವು ಕೇಳಿರ್ಬೋದು, ಇವತ್ತು ನಾವು ಕಂಪ್ಯೂಟರ್ ಅಲ್ಲಿ ಇದ್ದೀವಿ, ಮೈಕ್ರೋಸಾಫ್ಟ್ ಅಲ್ಲಿ ಇದ್ದೀವಿ ಅಂದ್ರೆ ಈಸ್ ದ ಮ್ಯಾನ್ ಬಿಹೈಂಡ್. ಅವ್ರು ಏನು ಹೇಳ್ತಾರೆ ನೋಡಿ, ಅವ್ರು ಒಂದ್ ಕಡೆ ಹೇಳ್ತಾರೆ ಏನಂತ ಹೇಳಿದ್ರೆ, ಇಫ್ ಐ ವುಡ್ ಬಿ ಗಿವನ್ ಎ ಚಾನ್ಸ್ ಟು ಸ್ಟಾರ್ಟ್ ಆಲ್ ಓವರ್ ಅಗೇನ್, ನಮ್ದೆಲ್ಲ ಮೈಕ್ರೋಸಾಫ್ಟ್ ಕಂಪ್ಲೀಟ್ ಹೋಯ್ತಪ್ಪ, ಬಿಸ್ನೆಸ್ ಹೋಯ್ತು ಅಂತ ಹೇಳಿದ್ರೆ ನಾನು ಏನು ಮಾಡ್ತೀನಿ ಕೇಳಿ, ಐ ವುಡ್ ಚೂಸ್ ನೆಟ್ವರ್ಕ್ ಮಾರ್ಕೆಟಿಂಗ್. ನಾನು ಪುನಃ ನೆಟ್ವರ್ಕ್ ಮಾರ್ಕೆಟಿಂಗ್ ಚೂಸ್ ಮಾಡಿಬಿಡ್ತೀನಿ, ಅದನ್ನೇ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಈಗ ಆಲ್ರೆಡಿ ಅವರು ಆ ಲೆವೆಲಿಗೆ ಹೋಗಿದ್ದಾರೆ, ಪುನಃ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದಕ್ಕೆ ಟೈಮ್ ಇಲ್ಲ. ಸೊ ಅದೇನಾದ್ರೂ ಮಾಡೋದಾದ್ರೆ ಅವ್ರು ಅದನ್ನ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಷ್ಟು ಅದ್ರ ಬಗ್ಗೆ ಅವರು ಅಂಡರ್ಸ್ಟ್ಯಾಂಡ್ ಇರೋ, ಪ್ರಪಂಚ ಅತಿ ದೊಡ್ಡ ಶ್ರೀಮಂತರು ಇದನ್ನ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಕೀ ಪಾಯಿಂಟ್ ಇದಾಯ್ತಲ್ಲ, ವರ್ಕ್ ಫ್ರಮ್ ಹೋಮ್. ಓಕೆ, ನೋ ಯುವರ್ ಪ್ಲಾಟ್ಫಾರ್ಮ್. ಪ್ಲಾಟ್ಫಾರ್ಮ್ ಗೊತ್ತಿರ್ಬೇಕು, ಅಂದ್ರೆ ನಾವು ಎಲ್ಲಿ ನಿಂತಿದ್ದೀವಿ ಅಂತ ಅದಕ್ಕೆ ನಮ್ಗೆ ಗೊತ್ತಿರ್ಬೇಕು. ಯಾವುದ್ರ ಮೇಲೆ ನಿಂತಿದ್ದೀವಿ, ಪ್ಲಾಟ್ಫಾರ್ಮ್ ಹೇಗಿದೆ ನಮ್ದು, ಯಾವ ರೀತಿ ಇದೆ, ಯಾವುದೋ ಆರ್ಡಿನರಿಯಲ್ಲಿ ಇದೀವ, ಎಕ್ಸ್ಟ್ರಾರ್ಡಿನರಿ ಇದೆಯಾ, ದಟ್ ಈಸ್ ಇಂಪಾರ್ಟೆಂಟ್. ಸೊ DXN ಅಲ್ಲಿ ಇದ್ದೀವಿ, DXN ಒನ್ ವರ್ಲ್ಡ್ ಒನ್ ಮಾರ್ಕೆಟ್ ಅಲ್ಲಿ ಇದ್ದೀವಿ, DXN ಒನ್ ಡ್ರ್ಯಾಗನ್ ಕಂಪನಿಯಲ್ಲಿ ಇದ್ದೀವಿ, DXN ನಿಮಗೆ 10ನೇ ತಾರೀಕು, ಪ್ರತಿ ತಿಂಗಳು 10ನೇ ತಾರೀಕು ಬೋನಸ್ ಬರುವ ಕಂಪನಿಗಳಿದ್ವಿ. DXN ಅಲ್ಲಿ ಮಿನಿಮಮ್ ಅಲ್ಲಿ ನಾವು ಬಿಸ್ನೆಸ್ ಮಾಡ್ಬೋದು. ಸೊ ಎಷ್ಟು ನಿಮಗೆ ಯಾರು ಬೇಕಾದ್ರೆ ಈ ಬಿಸ್ನೆಸ್ ಮಾಡ್ಬೋದು. ಪ್ರಾಡಕ್ಟ್ 100% ಪ್ರಾಡಕ್ಟ್, ರೇಂಜ್ ಆಫ್ ಪ್ರಾಡಕ್ಟ್. ಕಂಪನಿ ಅವರ ಪ್ರಾಮಿಸ್ ಅನ್ನ ಉಳಿಸ್ಕೊಂಡಿದ್ದಾರೆ. ಕಂಪನಿ ಹೇಳಿದೆ ಇಂಡಿಯಾದಲ್ಲಿ ನಮ್ದು ಫ್ಯಾಕ್ಟ್ರಿ ಓಪನ್ ಆಗ್ತದೆ, ನಮ್ಗೆ 100 ಪ್ರಾಡಕ್ಟ್ ಗ್ಯಾರಂಟಿ ಕೊಡ್ತೀವಿ ಅಂತ. ಕೊಟ್ಟಿದ್ದಾರೆ ಇಲ್ವಾ? ಒಂದೊಂದು ಪ್ರಾಡಕ್ಟ್ ಅಲ್ಲಿ ನೀವು ಮಾಡಿದ್ರೆ, ಒಂದೊಂದು ಪ್ರಾಡಕ್ಟ್ ಅಲ್ಲಿ 1,000 ಲಾಭ ಮಾಡಿದ್ರೆ 100 ಪ್ರಾಡಕ್ಟ್ ಅಲ್ಲಿ 1 ಲಕ್ಷ ಲಾಭ ಆಗುತ್ತೆ. ಅಷ್ಟು ಪ್ರಾಡಕ್ಟ್ ಬಂದ್ಬಿಡ್ತಾವಲ್ಲ. ನಾವು ಆವಾಗಲೇ ಕೌಂಟಬಲ್ ಪ್ರಾಡಕ್ಟ್ ಅಲ್ಲಿ ಇದೀವಿ. ಎಷ್ಟು ಪ್ರಾಡಕ್ಟ್ ರೇಂಜ್ ಬರ್ತಾ ಇದೆ, ಹೆಂಗ್ ಮಾಡ್ಬೋದು ನೀವು? ಪ್ರಾಡಕ್ಟ್ ಎಕ್ಸ್ಟ್ರಾರ್ಡಿನರಿ ಇನ್ನೂ ಬರ್ತಾ ಇದೆ. ಇನ್ನು ರೇಂಜ್ ಆಫ್ ಪ್ರಾಡಕ್ಟ್ ನೋಡಿದ್ರೆ ನಿಮ್ಗೆ ಆಶ್ಚರ್ಯನೇ ಆಗ್ಬೋದು, ಅಷ್ಟು ಪ್ರಾಡಕ್ಟ್ಗಳು ಬರ್ತಾ ಇದೆ. ಕಮ್ಮಿ ಅಂದ್ರೆ ಇನ್ನು 100 ಪ್ರಾಡಕ್ಟ್ ಬರ್ತದೆ, 100 ಪ್ರಾಡಕ್ಟ್ಗಳು, ಹೊಸ ಪ್ರಾಡಕ್ಟ್ಗಳು ಬರ್ಲಿಕ್ಕಿದ್ದಾವೆ. ಸೊ ಅದನ್ನ ನಿಮ್ಗೆ ಎಲ್ಲಿ ಹೋಗ್ತದೆ ಅಲ್ಲಿ ಮಾತ್ರ ಅದನ್ನ ಇಡ್ತಾರೆ, ಮತ್ತೆ ಕೆಲವೊಂದು ಡ್ರಾಪ್ ಮಾಡ್ತಾರೆ. ಸೊ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್. ಈಗ ನೋಡಿ, ಹೈಯೆಸ್ಟ್ ಮೂವ್ಮೆಂಟ್ ಆಗೋ ಪ್ರಾಡಕ್ಟ್, ನ್ಯೂ ಪ್ರಾಡಕ್ಟ್ ಅಲ್ಲಿ ಯಾವ್ದು ಗೊತ್ತಿದೆ ನಿಮ್ಗೆ? ಯಾವ ಪ್ರಾಡಕ್ಟ್ ಹೈಯೆಸ್ಟ್ ಮೂವ್ಮೆಂಟ್ ಆಗ್ತದೆ? ಹೊಸ ಪ್ರಾಡಕ್ಟ್ ಬಂದಿದೆಯಲ್ಲ, ಯಾವ್ದು ಹೋಗ್ತಾ ಇದೆ? ನಂಬರ್ 1 ಪ್ಲಾಟ್ಫಾರ್ಮ್ ಹೆಲ್ದಿ ಬೋನ್. ಹೆಲ್ದಿ ಬೋನ್ ಪಕ್ಕಾ ಹೋಗ್ತಾ ಇದೆ ನೋಡಿ. ಹಾಟ್ ಕೇಕ್, ನೆಕ್ಸ್ಟ್ ನಿಮಗೆ ಸೂಪರ್ ಗ್ರೀನ್. ನೀವು ಇಂಥದೆಲ್ಲ ಪ್ರಾಡಕ್ಟ್ ಅನ್ನ ನೀವು ಇಟ್ಕೊಳ್ಬೇಕೀಗ. ಯಾವ್ದೆಲ್ಲ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್, ಹೆಲ್ದಿ. ಮೊದಲೆಲ್ಲ ನಮ್ದು ಪ್ರಾಡಕ್ಟ್, ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ RGG ಅಲ್ಲಿ ಇತ್ತು, ಅದ್ರ ಜೊತೆಗೆ ಸ್ಪಿರುಲಿನಾ ಇತ್ತು, ಮೊರೆನ್ಜಿ ಇತ್ತು. ಈ ಎಲ್ಲ ಪ್ರಾಡಕ್ಟ್ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ಇತ್ತು. ಪೇಸ್ಟು, ಸೋಪು, ಇದೆಲ್ಲ ದಟ್ ಈಸ್ ನಾರ್ಮಲ್ ಪ್ರಾಡಕ್ಟ್. ಹೊಸ ಪ್ರಾಡಕ್ಟ್ ಅಲ್ಲಿ ಅವರು ಫಿಲ್ಟರ್ ಮಾಡ್ತಾ ಇದ್ದಾರೆ ಯಾವ ಪ್ರಾಡಕ್ಟ್ ಫಾಸ್ಟ್ ಹೋಗ್ತಾ ಇದೆ ಅಂತ.
ಅದರಲ್ಲಿ ಬಂದಿರೋದು ಡೈನಾಕ್ಲೀನ್ ಹೋಗ್ತಾ ಇದೆ ನೋಡಿ. ಸೊ ನೆಕ್ಸ್ಟ್ ಅದಕ್ಕೆ ಮಲ್ಟಿಕ್ಲೀನ್, ಅದು ಸಹ ಮೂಮೆಂಟ್ ಸ್ಟಾರ್ಟ್ ಆಗಿದೆ. ಆ ನಂತರ ನಿಮಗೆ ಬಂದಿರೋದು ಈಗ ಪ್ರಾಡಕ್ಟ್ ಅಲ್ಲಿ ಸೂಪರ್ ಗ್ರೀನ್ ಹೈಯೆಸ್ಟ್ ಹೋಗ್ತಾ ಇದೆ. ಅದ್ರ ನಂತರ ಶ್ರವಣದ್ರವ್ಯ, ದಾಟ್ ಆಲ್ಸೋ ಗೋಯಿಂಗ್ ಫಾಸ್ಟ್. ಸೊ ಇದು ಗೊತ್ತಿರಬೇಕು ನಮಗೆ ಆಸ್ ಎ ನೆಟ್ವರ್ಕರ್, ಯಾವ ಪ್ರಾಡಕ್ಟ್ ಮೂವ್ಮೆಂಟ್ ಆಗ್ತಾ ಇದೆ ಅದನ್ನ ನಾವು ಮೂವ್ಮೆಂಟ್ ಮಾಡಿಬಿಡ್ಬೇಕು. ಯಾಕೆಂದ್ರೆ ಇದು ಇಂಡಿಯನ್ ಸರ್ವೆ ಹೇಳ್ತದೆ. ಹಾಗಾಗಿ ಯಾವುದು ಮೂವ್ಮೆಂಟ್ ಆಗಲಿಲ್ಲ, ಹನಿ ಮೂವ್ಮೆಂಟ್ ಆಗಲಿಲ್ಲ, ಹನಿಯನ್ನು ವಿಡ್ರಾ ಮಾಡ್ತಾ ಇದೆ ಕಂಪನಿ, ಹನಿ ಬರುವುದಿಲ್ಲ ಇನ್ಮೇಲೆ. ಸೊ ಬೇರೆ ಆಲ್ಟರ್ನೇಟಿವ್ ಮಾಡ್ತಾ ಇದ್ದಾರೆ ಅದಕ್ಕೆ. ಸೊ ಹಾಗಾಗಿ ಯಾವುದು ಹೋಗುದಿಲ್ಲ ಅದನ್ನು ಅವ್ರು ಬಿಡ್ತಾರೆ, ಹೋಗೋ ಪ್ರಾಡಕ್ಟ್ ಅನ್ನ ಪುಷ್ ಮಾಡ್ತಾರೆ. ಸೊ ನಾವು ಪ್ರಾಡಕ್ಟ್ ಅಲ್ಲಿ ಅಂತ ಪ್ರಾಡಕ್ಟ್ ಅಂದ್ರೆ ಡೇ ಟು ಡೇ ಪ್ರಾಡಕ್ಟ್ ಅಲ್ಲಿ ಕ್ವಾಲಿಟಿ ಇದೆ. ಜನ ಬಂದು ಕೇಳ್ತಾರೆ. ಎಲ್ಲಿ ಯಾರೋ ಮೊನ್ನೆ 5 ಟೂತ್ ಪೇಸ್ಟ್ ಎಲ್ಲಿಂದನೋ, ನಾನು ಯಾರಿಗೂ ಹೇಳಿದೆ ನೋಡಿ ಇವ್ರು ಯಾಕೆ ಬಂದಿದ್ದಾರೆ, ಇವ್ರು ದುಡ್ಡಿಗೋಸ್ಕರ ಬಂದಿದ್ದಾರ? ಇಲ್ಲ, ನಮ್ಮ ಪ್ರಾಡಕ್ಟಿಗೋಸ್ಕರ ಬಂದಿದ್ದಾರೆ. ಪ್ರಾಡಕ್ಟ್ ಎಷ್ಟೋ ವರ್ಷದಿಂದ ಯೂಸ್ ಮಾಡ್ತಾರೆ, ಅವರಿಗೆ ಒಂದೇ ಸಲ 5 ಟೂತ್ ಪೇಸ್ಟ್ ತಗೊಂಡು ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಸಿಗುವುದಿಲ್ಲ ಅಂತೇಳಿ. ಅಷ್ಟು ನಮ್ಮ ಪ್ರಾಡಕ್ಟ್ ಇರಬೇಕಾದ್ರೆ ನಾವು ಎಷ್ಟು ದುಡ್ಡು ಮಾಡ್ಬೋದು ಇದರಲ್ಲಿ. ಪ್ಲಾನ್ ಆ್ಯಂಡ್ ಪೇಔಟ್, ಇಲ್ಲಿ ಇದ್ದವರಿಗೆ ಯಾರಿಗೆ ದುಡ್ಡು ಬರಲಿಲ್ಲ ಹೇಳಿ? 1,000 PV ಮಾಡಿದವರಿಗೆ, ಅಥವಾ 3,000 ಮಾಡಿದವರಿಗೆ, ಅಥವಾ ನಿಮಗೆ 10,000 PV ಮಾಡಿದವರಿಗೆ, ಯಾರಿಗೆ ಹಣ ಬರಲಿಲ್ಲ ಕೈ ಎತ್ತಿ. ಹಣ ಬರ್ದಿದ್ದವ್ರ ಕೈ ಎತ್ತಿ. ಚೆಕ್. ಇಂಥ ಒಂದು ನೋಡಿ, ಇಲ್ಲಿ ನೀವು 61 ಜನ ಇದ್ದೀರಿ, 61 ಜನರಿಗೂ ಹಣ ಬರ್ತಾ ಇದೆಯಾ? ಯಾಕೆ ನೀವು ಮಾಡ್ತಾ ಇಲ್ಲ ನನಗೆ ಅರ್ಥ ಆಗೋದಿಲ್ಲ. 10ನೇ ತಾರೀಕು 11ನೇ ತಾರೀಕು ನಮ್ಮ ಅಕೌಂಟಿಗೆ ಬಂದ ದುಡ್ಡು, ಯಾರ ರೆಸ್ಟ್ರಿಕ್ಷನ್ ನಿಮಗೆ ಗೊತ್ತುಂಟ? ಸ್ಯಾಲ್ರಿ ಆಗಬೇಕಾದ್ರೂ ಅವ ಅಲ್ಲಿ ಸೈನ್ ಮಾಡಬೇಕು, ಅವನ ಮೇಲ್ನವ, ಇಲ್ಲಾಂದ್ರೆ ನಿಮಗೆ ಬರುವುದಿಲ್ಲ. ಯಾವುದೇ ಫರ್ಮಲ್ಲಿ ನೋಡಿ ಬೇಕಾದ್ರೆ ಅವನು ಸ್ಯಾಂಕ್ಷನ್ ಮಾಡಿ. ಇಲ್ಲಿ ನಿಮ್ಗೆ ಅಗತ್ಯನೇ ಇಲ್ಲ. ಕಂಪ್ಯೂಟರ್ 10, 11ನೇ ತಾರೀಕು ನಿಮ್ಮ ಅಕೌಂಟಿಗೆ ಹಣ ಬಂದಿರ್ತದೆ. ಅದು ಇಲ್ಲಿದ್ದು ಮಾತ್ರ ಅಲ್ಲ, ನೀವು ಫಾರಿನ್, ದುಬೈ, ಬ್ಯಾರಿನ್, ಮಸ್ಕತ್, ಅಮೆರಿಕಾ, ಆಸ್ಟ್ರೇಲಿಯಾ, ಜಪಾನ್, ಜರ್ಮನಿ, ಶ್ರೀಲಂಕಾ, ಪಾಕಿಸ್ತಾನ್, ಎಲ್ಲ ದೇಶ ಎಲ್ಲಿ ಮಾಡೋದು ಆ ದುಡ್ಡೆಲ್ಲ ಇಲ್ಲಿ ಬಂದದ್ದು. ಅಷ್ಟು ಕ್ಲೀನ್ ಆಗಿ ಪ್ಲಾನ್ ಅಂಡ್ ಪೇಔಟ್ ಇದೆ. ಇಂಥ ಒಂದು ಇದು 6th ವಂಡರ್. 6th ನಮಗೆ ಕೆಲವರಿಗೆ ಹೇಳಿದ್ರು, ಅಲ್ಲೂ ಅಮೆರಿಕದ ದುಡ್ಡು ಹೇಗೆ ಬರ್ತದ್ರಿ ಕೇಳ್ತಾರೆ. ಅದು ಹೆಂಗೆ ಬರ್ಲಿಕ್ಕೆ ಆಗ್ತದೆ? ನೀವೇನು ಲೈಸೆನ್ಸ್ ತಗೊಂಡಿರ ಅಲ್ಲಿ ದುಡ್ಡು ಹೇಗೆ ಬರ್ತದೆ? ಡಾಕ್ಟರ್ ಲಿಮ್ಮಿಗೆ ಥ್ಯಾಂಕ್ಸ್ ಹೇಳಬೇಕು ನಾವು. ಹೇಗೆ ಬರ್ತದೆ ಡಾಕ್ಟರ್ ಲಿಮ್ ಒಂದಕ್ಕೆ ಗೊತ್ತಿದೆ, ನಮ್ಗೆ ಗೊತ್ತಿಲ್ಲ. ಬಟ್ ನಮಗೆ ಪ್ರತಿ ತಿಂಗಳು 10ನೇ ತಾರೀಕು ಒಳಗಡೆ, ಅದು ಆಲ್ ವರ್ಲ್ಡ್ದೆಲ್ಲ ನಿಮಗೆ 9ನೇ ತಾರೀಕು 8ನೇ ತಾರೀಕೆ ಬರ್ತದೆ. ನೀವು ನೋಡಿದ್ರೋ ಇಲ್ಲೋ ಗೊತ್ತಿಲ್ಲ, ಇಂಡಿಯಾದ ಮಾತ್ರ 10ನೇ ತಾರೀಕು ಬರುವಂತ. ಇಂಥ ಒಂದು ದುಡ್ಡು ಪ್ರತಿ ತಿಂಗಳು ನಮ್ಮ ಅಕೌಂಟಿಗೆ ಕಂಪನಿ ಹಾಕ್ತದೆ. ನಮ್ಮ ಕೆಲಸ ಪ್ರಾಡಕ್ಟ್ ಅನ್ನ ಮೂವ್ಮೆಂಟ್ ಮಾಡೋದು, ನಮ್ಮ ಕೆಲಸ ಪ್ರಾಡಕ್ಟ್ ಅನ್ನ ಪೊಸಿಷನ್ ಮಾಡೋದು. ಎಷ್ಟು ಆಗ್ತದೆ ಅಷ್ಟು ಪೊಸಿಷನ್ ಮಾಡಿ, ಅಷ್ಟು ದುಡ್ಡು ಪ್ರತಿ ತಿಂಗಳ ಎಂಡಿಗೆ ನಿಮ್ಮ ಹತ್ರ ಇದ್ದೇ ಇರ್ತದೆ ನೋಡಿ. ಎಜುಕೇಶನ್ ಸಿಸ್ಟಮ್ ಇದೆ, ಅದು ಮಾತ್ರ ಅಲ್ಲ. ನಾವೀಗ ಒಂದು 5 ವರ್ಷದಿಂದ ನಿಮಗೆ ಒಂದು ಸಿಂಪಲ್ ತಲೆಯಲ್ಲಿ ನಾನು ಹೇಳುವುದಲ್ಲ, ಇಲ್ಲಿಗೆ ಬರೋ ಸೇರಿಸಿದ್ರೆ ಸಾಕು, ನಾವಿಲ್ಲಿ ಎಜುಕೇಶನ್ ಕೊಡ್ತೇವೆ ಅವ್ರಿಗೆ. ಒಂದು 6 ಜನ ಇಲ್ಲಿ ಸೇರಿಸಿದ್ರೆ ನೀವು, ನಾನು ನಿನ್ನೆ ಮಂಜುನಾಥ್ ಹೊಸಪೇಟೆ ಅವ್ರಿಗೆ ಹೇಳಿದೆ, ನೀವು ಯಾಕ್ರಿ ತಲೆ ಬಿಸಿ ಮಾಡ್ಕೊಳ್ತೀರಿ? ನನಗೆ ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಇಲ್ಲಿ ಒಂದು ಸ್ಕೂಲ್, ಫ್ರೀ ಸ್ಕೂಲ್ ಇದೆ. ಈ ಸ್ಕೂಲಿಗೆ ಒಂದು ಸೇರಿಸ್ಬಿಡಿ ಜನರು, ನಾವು ಕಲ್ಸ್ಕೊಡ್ತೀವಲ್ಲ ಅವ್ರಿಗೆ, ನಿಮ್ಗೆ ಹಣ ಬರ್ತದಲ್ಲ ಅಲ್ಲಿ. ಇಲ್ಲಿ ನಾವು ಎಷ್ಟು ಚೆನ್ನಾಗಿ ಅವರಿಗೆ ಪ್ರಾಡಕ್ಟ್ ಬಗ್ಗೆ, ಮಾರ್ಕೆಟಿಂಗ್ ಬಗ್ಗೆ, ಬಿಸ್ನೆಸ್ ಬಗ್ಗೆ 6 ಜನ ಇಲ್ಲಿ ಬಂದು ಕೂರಿಸಿದ್ರೆ ಅವರಿಗೆ ನಾವು ಕರೆಕ್ಟಾಗಿ ಕಲಿಸ್ಬಿಡ್ತೇವೆ. 6 ಜನ ಸ್ಟಾರ್ ಆದರೂ ನಿಮಗೆ ತಿಂಗಳಿಗೆ 15,000, 20,000. 6 ಜನ ಡೈಮಂಡ್ ಆದರೂ ನಿಮ್ಗೆ ತಿಂಗಳಿಗೆ 1 ಲಕ್ಷ. ಬಟ್ ನೀವು ಕೂರಿಸುವ ಕೆಲಸನೇ ಮಾಡಲಿಲ್ಲ. ಹೋಗಿ ಒಬ್ಬ ಇಲ್ಲಿ ಕೃಷ್ಣನ ಹತ್ರ ಬಂದ, ದೇವಸ್ಥಾನಕ್ಕೆ ಬಂದು ನನಗೆ ಹಣ ಕೊಡು, ನಾನು ನಿನ್ನ ಭಕ್ತ, ನಾನು ಎಲ್ಲ, ನನಗೆ 24 ಗಂಟೆ ನಿನ್ನದೇ ಧ್ಯಾನ, ಅದು ಇದು ಎಲ್ಲ ಕೂತ್ಕೊಳ್ಳು. 1 ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳು, 6 ತಿಂಗಳು, 1 ವರ್ಷನೂ ಆಯ್ತು. ಕೃಷ್ಣನಿಗೆ ತಲೆ ಬಿಸಿ ಆಯ್ತಂತ ಪರ, ಇವನು ಎಷ್ಟು ಭಕ್ತಿಯಿಂದ ಮಾಡ್ತಾನೆ. ಆದ್ರೆ ಏನು ಕೆಲಸನೇ, ದಾರಿ ಬೇಕಲ್ಲ ಅವನಿಗೆ ಕೊಡ್ಲಿಕ್ಕೆ ಒಂದು ದಾರಿ ಆದ್ರೂ ಬೇಕೆ. ಆಮೇಲೆ ಲಾಸ್ಟಿಗೆ ಹೇಳಿದಂತೆ ಕೃಷ್ಣ ಪ್ರತ್ಯಕ್ಷ ಆಗಿ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆ, ಆದ್ರೆ ನಿನಗೆ ಹೇಗೆ ಕೊಡುವುದು ಒಂದು ದಾರಿ ಬೇಕಲ್ಲ. ಅಟ್ಲೀಸ್ಟ್ ಪಕ್ಕದಲ್ಲಿ ಒಂದು ಕೇರಳ ರಾಜ್ಯ ಅಂತಿದೆ, ಅಲ್ಲಿ ಹೋಗ್ಬಿಟ್ಟು ಒಂದು ಲಾಟ್ರಿ ಟಿಕೆಟ್ ಆದ್ರೂ ತಗೊಂಬ, ನಿಂಗೆ ಆ ಲಾಟ್ರಿ ಹಾಕ್ಸ್ಬಿಡ್ತೀನಿ, ನಿನ್ಗೆ ದುಡ್ಡ. ಅಟ್ಲೀಸ್ಟ್ ಒಂದು ಜನರನ್ನ, ನಿಮ್ಮ ಪರಿಚಯದವ್ರನ್ನ ಒಂದು 6 ಜನ, ನಾವು ಹೋದ್ರೆ ಹೊತ್ಕೊಂಡು ಹೋಗ್ಲಿಕ್ಕೆ 6 ಜನ ಬರ್ತಾರೆ ಡೆಡ್ ಬಾಡಿಯನ್ನ. ನಿಮ್ಗಷ್ಟು ಕೆಪಾಸಿಟಿ ಇಲ್ವಾ? ಹಾಗಾದ್ರೆ ಒಂದು 6 ಜನರಿಗೆ ಇಲ್ಲಿ ಹಣ ಬರ್ತದೆ, ಆರೋಗ್ಯ ಸಿಗ್ತದೆ, ಇಲ್ಲಿ ಒಂದು ಕೂರ್ಸ್ಲಿಕ್ಕೆ ಒಂದು 6 ಜನ ಆಗ್ಲಿಲ್ಲ ಅಂದ್ರೆ ಮತ್ತೆ ಏನ್ ನೋಡ್ರಿ, ಏನ್ ಮಾಡ್ಬೋದು? ನಿಮ್ಗೆ ಏನ್ ಈ ಲೀಡರ್ಶಿಪ್ ಕೆಪಾಸಿಟಿ ಇದೆ? ಜಸ್ಟ್ ನಿಮ್ಗೆ ನೀವೇ ಕ್ವಶನ್ ಮಾಡಿ. ಒಂದ್ ಕಡೆ ಹೇಳ್ತಾರೆ ಏನಂತ ಹೇಳಿದ್ರೆ, 1 ಗಂಟೆ ನೀವು ಯಾರ ಹತ್ರ ಮಾತಾಡಬಾರ್ದು, ನಿಮ್ಮನ್ನು ನೀವೇ ಥಿಂಕ್ ಮಾಡ್ಬೇಕಂತ. ನಾನೇನು ಮಿಸ್ಟೇಕ್ ಮಾಡಿದೆ, ನಂದೇನು ಪ್ರಾಬ್ಲಮ್ ಇದೆ, ಅದನ್ನ ನಾವು ನಮ್ಮ ಒಳಗಡೆನೆ ನಾವು ಹೋಗ್ಬೇಕಂತ.
ಕೇಳ್ಕೊಂಡು ಆವಾಗ ನಿಮ್ಗೆ ಅದೆಲ್ಲ ಕ್ಲಿಯರ್ ಆಗಿ ಕರೆಕ್ಟ್ ಪಿಕ್ಚರ್ ಗೊತ್ತಾಗ್ತದೆ. ನಿನ್ನೆ ಅವರು ಮೈಸೂರು ಯೂನಿವರ್ಸಿಟಿ ಪ್ರೊಫೆಸರ್ ಹೇಳಿದ್ ನೋಡಿ ಮಾತನ್ನು. ಅವ್ರು ಹೇಳಿದ್ರು, ನಿಮ್ಗೆ 1 ಗಂಟೆ ನೀವು ಯಾರ ಹತ್ರ ಬಾಗ್ಲೆಲ್ಲ ಹಾಕೊಳ್ಳಿ, 1 ಗಂಟೆ ಕುತ್ಕೊಂಡು ನಿಮ್ಮೊಳಗೆ ನೀವು ಹೋಗ್ಬೇಕಂತ. ಆವಾಗ ನಮ್ಗೆ ಗೊತ್ತಾಗ್ತದೆ ನಾವು DXN ಎಲ್ಲಿ ತಪ್ಪಿದೀವಿ ಅಂತ. ಇಂಥ ಒಂದು ಸಿಸ್ಟಮ್ ಅಲ್ಲೇ ಇದೀವಿ ನಾವು. ಪ್ರತಿಯೊಂದು ಬೆಳಗ್ಗೆ 7ರಿಂದ 8 ಗಂಟೆಗೆ ನಾವು ಇಲ್ಲಿ 100% ಇದ್ದೀವಿ. ತಲೆ ಇದ್ದವ್ರಿಗೆ ಗೊತ್ತಾಗ್ತದೆ. ಯಾರು ಮಾಡಲಿಲ್ಲ ಅಂದ್ರೆ 100% ಹೇಳ್ತೀನಿ, ದೇ ಡೋಂಟ್ ಹ್ಯಾವ್ ಮೈಂಡ್, ಬ್ರೈನ್ ಯೂಸೇ ಆಗಲಿಲ್ಲ. ಇಂಥ ಒಂದು ಸಿಸ್ಟಮ್ ಅನ್ನ ನಾವು, ಎಜುಕೇಶನ್ ಸಿಸ್ಟಮ್, RVC ಸಿಸ್ಟಮ್, ನಿಮ್ಗೆ ಈಗಾಗಲಿಲ್ಲ ಸಂಜೆ 7 ಗಂಟೆ ನಮ್ಮ RVC ಸಿಸ್ಟಮ್ ಇದೆಯಲ್ಲ, ಅದರಲ್ಲಿ ಬಂದು ಕುತ್ಕೋಬಹುದೇ? ಬೆಳಿಗ್ಗೆ ಕಷ್ಟ ಆಗ್ತದೆ, ನಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ, ನಾವು 10 ಗಂಟೆಗೆ ಹೇಳುವವರು, ಅಂಥವರಿಗೂ ಕೂಡ ಫೆಸಿಲಿಟಿ ಇದು. ಇದು ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಯಾವುದು, ನಮ್ಮ ಪ್ರೊಫೆಸರ್ ಹೇಳ್ತಾರೆ, ಅವರು ಒಂದು ವರ್ಡ್ ಹೇಳ್ತಾರೆ, ಅವ್ರು ಮುಟ್ಟಾಳ್ರು ಅಂತ. ನಿನ್ನೆ ಸಹ ಫೋನ್ ಮಾಡಿದ್ರು, ನಾನು ಎತ್ತಲಿಲ್ಲ. ಅವರು ಅವ್ರು ಮತ್ತೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಆ ಭಾಷೆಯಲ್ಲಿ ಅವ್ರು ಮಾತಾಡ್ತಾರೆ. ಸೊ ಹಾಗಾಗಿರೋದ್ರಿಂದ ನಾನು ಹೇಳೋದು, ಇಂಥ ಒಂದು ಸಿಸ್ಟಮ್ ಅಲ್ಲಿ ನಾವಿದ್ದೀವಿ, ನಾವು ಇನ್ನೂ ಮಾಡಲಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ. ನಿಮಗೆ ಅದು ಏನ ಅವ್ರ ಪ್ರೊಫೆಸರ್ ಇನ್ನೊಂದು ವರ್ಡ್ ಅದು ನಾನು ಹೇಳೋದಿಲ್ಲ. ಯಾಕೆಂತ ಹೇಳಿದ್ರೆ ನಮಗೆ ದಟ್ ಡ್ರೀಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಗೆ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಇರಬೇಕು, ಎಷ್ಟು ನಿಮ್ಮ ಶ್ರೀಮತಿಯವರು ಎಷ್ಟು ಬಂಗಾರವನ್ನು ತಗೋಬೇಕು, ಅಥವಾ ನಿಮಗೆ ಒಂದು ಒಳ್ಳೆಯ ಮನೆ ಕಟ್ಟಬೇಕು, ಅಥವಾ ಒಳ್ಳೆ ಗಾಡಿ ತಗೋಬೇಕು, ಅಥವಾ ಫ್ಯಾಮಿಲಿ ಒಟ್ಟಿಗೆ ತಿರುಗಾಡ್ಬೇಕು, ವೀಕೆಂಡ್ ಮಾಡ್ಬೇಕು, ಅಥವಾ ವಿದೇಶ ಪ್ರಯಾಣ ಮಾಡ್ಬೇಕು, ಇಲ್ಲ ಸೋಷಿಯಲ್ ವರ್ಕ್ ಮಾಡ್ಬೇಕು, ಅಥವಾ ಮಕ್ಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕು, ಅಥವಾ ಫ್ರೀಡಮ್ ಬೇಕು. ಆವಾಗ ಮಾತ್ರ ಈ ಬಿಸ್ನೆಸ್ ವರ್ಕ್ ಆಗ್ತದೆ. ಅನ್ಲೆಸ್ ಅಂಟಿಲ್ ನಿಮ್ಗೆ ಸ್ಟ್ರಾಂಗ್ ಬರ್ನಿಂಗ್ ಡಿಸೈರ್ ಇಲ್ಲ ಅಂತ ಹೇಳಿದ್ರೆ ಈ ಬಿಸ್ನೆಸ್ ನಿಮ್ಗೆ ವರ್ಕ್ ಆಗೋದು ಅಷ್ಟೇ. ನೀವು ಎಲ್ಲಿ ಕುತ್ಕೊಂಡಿದ್ರೆ ನಾನು ಹೇಳ್ತೀನಲ್ಲ, ಪುನಃ ನಾನು ಅದನ್ನು ಹೇಳುವುದಿಲ್ಲ, ಕುರ್ಚಿಯಲ್ಲಿ ಕುತ್ಕೊಂಡಿದ್ದೀನಿ, ನೋಡ್ತಾ ಇದ್ದೀನಿ. ಸೊ 2 steps ಟುವರ್ಡ್ ಸಕ್ಸಸ್, 2 ಸ್ಟೆಪ್ ಇರೋದು ಈ ಬಿಸ್ನೆಸ್. ಸ್ಟೆಪ್ ವೆರಿ ಕಾನ್ಫಿಡೆನ್ಸ್ ಸ್ಟೆಪ್, ಬಿಕಮ್ 100% ಯೂಸರ್. ನೀವು ಯಾವುದೇ ಪ್ರಾಡಕ್ಟ್, ನಿಮ್ಗೆ ಎನಿ ಪ್ರಾಡಕ್ಟ್ ಬಂದು ನೀವು ತಗೊಳ್ಳೋದು ಅಷ್ಟೇ. ಕಂಪನಿ ಕೊಡದೆ ಪ್ರಾಡಕ್ಟನ್ನು ಯೂಸ್ ಮಾಡೋದು ರೆಕಮೆಂಡ್ ಮಾಡೋದು, ಯೂಸ್ ಮಾಡೋದು ರೆಕಮೆಂಡ್ ಮಾಡಿ, ಯೂಸ್ ಮಾಡೋದು ರೆಕಮೆಂಡ್ ಮಾಡೋದು, ಇಷ್ಟೇ ನಿಮ್ಗೆ ಇರೋದಿದೆ. ಸೆಕೆಂಡ್ ಏನು ಅಂತ ಹೇಳಿದ್ರೆ, ಮೇಕ್ ಎ ಡ್ರೀಮನ್ನು ನೀವು ರಿಯಲೈಸ್ ಮಾಡಿ. ನಿಮಗೆ ಡ್ರೀಮಿಗೋಸ್ಕರ ಈ ಬಿಸ್ನೆಸ್ ಅನ್ನು ಮಾಡಬೇಕು. ಡ್ರೀಮಿಗೋಸ್ಕರ ನಿಮ್ಗೆಲ್ಲ ಲೈಫ್ ಲಾಂಗ್ ನೀವು ಹೆಲ್ದಿ ಆಗಿರ್ಬೇಕಾ, ನೀವು ತಿನ್ಬೇಕಲ್ಲ. ಈಗ RGG ಅಲ್ಲಿ ಈಗ ಬೆಳಗ್ಗೆ ನಾನು 3 ತಿಂದೆ, ಸಂಜೆ 3 ಅಂತ 6 ತಿನ್ಬೇಕಾದ್ರೆ ನಿಮ್ಗೆ ಹಣ ಬೇಡವಾ? ಎಲ್ಲಿಂದ ಬರ್ತದೆ? ಇದಕ್ಕೆ ಬಿಸ್ನೆಸ್ ಡ್ರೀಮ್, ಆರೋಗ್ಯ, ಲೈಫ್ ಲಾಂಗ್ ಐ ಆಮ್ ಪರ್ಫೆಕ್ಟ್ಲಿ ಹೆಲ್ದಿ ಇನ್ ಮೈ ಮೈಂಡ್ ಅಂಡ್ ಬಾಡಿ, ಕಾಮ್, ಪೀಸ್ಫುಲ್, ರಿಲ್ಯಾಕ್ಸ್ ಅಂಡ್ ಹ್ಯಾಪಿ. ಅದಿರ್ಬೇಕಲ್ಲ. ಅದಿರ್ಬೇಕಾದ್ರೆ ಏನ್ ಮಾಡ್ಬೇಕು? ಇದನ್ನ ತಿನ್ಬೇಕಾಗ್ತದೆ. ನಾನು RGG ಅಲ್ಲಿ ತಿಂದೆ, ಈಗ ಸ್ಪಿರುಲಾ ತಿಂದೆ ನಾನು, ಅದ್ರ ಜೊತೆಗೆ ಮೆನ್ಕುಡು ತಿಂದೆ, ಅದ್ರ ಜೊತೆಗೆ ಏನು ಫ್ಲೆಕ್ಸೀಡ್ ಅನ್ನು ಯೂಸ್ ಮಾಡಿದೆ, ರೋಸೆಲ್ ಅನ್ನು ಯೂಸ್ ಮಾಡಿದೆ. ಸೊ ದೀಸ್ ಆರ್ ದ ಪ್ರಾಡಕ್ಟ್. ನಿಮಗೆ ಏನಂದ್ರೆ ಗೋಲ್ಡನ್ ಹೆಲ್ತ್ ಫುಡ್ ಸಪ್ಲಿಮೆಂಟ್. ನಿಮ್ಗೆ ಆರೋಗ್ಯಕ್ಕೂ, ಹಾರ್ಟ್ಗೂ, ಲಿವರ್ಗೂ, ಕಿಡ್ನಿಗೆ, ಬ್ರೈನಿಗೆ, ಪ್ರತಿಯೊಂದು ತಿನ್ಬೇಕಾದ್ರೆ ಏನ್ ಬೇಕು? ಹಣ ಬೇಕು. ಹಣಕ್ಕೋಸ್ಕರ ಏನ್ ಮಾಡ್ಬೇಕು? ನಾವು ಮಾಡ್ಬೇಕಾಗ ಡ್ರೀಮ್, ಆರೋಗ್ಯದ ಡ್ರೀಮ್ ಇರ್ಬೇಕು. ಅನಾರೋಗ್ಯ ನೋಡಿದವ್ರಿಗೆ ಗೊತ್ತಾಗ್ತದೆ ನಿಮ್ಗೆ, ಅಥವಾ ಕಾಯಿಲೆ ಅವ್ರು ನೋಡ್ಬೇಕು. ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಒಂದು ರೌಂಡ್ ಇಲ್ಲಿ ಬನ್ನಿ, ಮಣಿಪಾಲ್ ಹೋಗಿ, ಗೊತ್ತಾಗ್ತದೆ. ಈ ಕಡೆ ಬರ್ತಾ ಇರ್ತದೆ, ಒಂದು ಬೆಳಿಗ್ಗೆ ಒಂದು 10-20 ಬಸ್ ಬರ್ತದೆ ನೋಡಿ. ಯಾರವರೆಲ್ಲ ಪೇಷಂಟ್ಗಳು, ಆ ಕಡೆಯಿಂದ ಹೋಗ್ತಾನೆ ಇರ್ತದೆ, ಅದು ಬ್ಯಾಕ್ ಸೈಡ್ ಅಲ್ಲಿ. ಅವ ಅರ್ಥ ಆಗ್ತದೆ, ಓ ನಾವು ಇದನ್ನ ಮಾಡಲೇಬೇಕು, ಈ ಬಿಸ್ನೆಸ್ ಅನ್ನ ಅಥವಾ ಈ ಪ್ರಾಡಕ್ಟ್ ಅನ್ನ ತಿನ್ಬೇಕು. ಅಟ್ಲೀಸ್ಟ್ ತಿನ್ಬೇಕಾದ್ರೆ ಹಣ ಬೇಕು, ಬಿಸ್ನೆಸ್ ಅನ್ನ ಮಾಡ್ಬೇಕಂತ ಅರ್ಥ ಆಗ್ತದೆ. ಆವಾಗ ಮಾತ್ರ ಗೊತ್ತಾಗೋದು. ಟು ಫುಲ್ಫಿಲ್ ಯುವರ್ ಡ್ರೀಮ್ ಫಾಲೋಸ್ ದ ಸಿಸ್ಟಮ್ ಅನ್ನ. 8 ಗಂಟೆ ಆಗೋಯ್ತು ಈಗ. ಸೊ ಇದನ್ನ ನಾಳೆ ಕಂಟಿನ್ಯೂ ಮಾಡೋಣ. 8 ಗಂಟೆ ಆದ್ರಿಂದ ಓಕೆ. ಸೊ ಟು ಫುಲ್ಫಿಲ್ ಯುವರ್ ಡ್ರೀಮ್ ಫಾಲೋ ದ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಈ ಸಿಸ್ಟಮ್ ಅನ್ನ ನಾವು ಫಾಲೋ ಮಾಡಬೇಕಾಗ್ತದೆ. ಸೊ ಯಾರು ಸಿಸ್ಟಮ್ ಅಲ್ಲಿ ಇಲ್ಲ, ಇವಾಗ ಸರಿಯಾಗಿ ಈ 3 ಸ್ಟೆಪ್ ಅನ್ನ ಕರೆಕ್ಟ್ ತಿಳ್ಕೊಳ್ಳಿ. ಕ್ರಿಯೇಟ್ ಎ ನೆಟ್ವರ್ಕ್. ಗ್ರೇಟ್ ಅಂದ್ರೆ ನೆಟ್ವರ್ಕ್ ಬನಾನಾ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅಂದ್ರೆ ಕ್ರಿಯೇಟ್ ಎ ನೆಟ್ವರ್ಕ್. ಆ ನಂತರ ನೆಟ್ವರ್ಕ್ ಪರ್ಸಿಸ್ಟೆನ್ಸ್ ಮೋಸ್ಟ್ ಇಂಪಾರ್ಟೆಂಟ್. 3 ದಿನ ಬರೋದು 4 ದಿನ ಹೋಗೋದಲ್ಲ, ಕಂಟಿನ್ಯೂಯಸ್. ನಾವು ಯಾಕೆ ಇಲ್ಲಿ ಕಂಟಿನ್ಯೂಯಸ್ ಕೊಟ್ಟಿದ್ದೇವೆ? ಯಾಕೆಂದ್ರೆ ಇಟ್ ಇಸ್ ಅ ಬಿಸ್ನೆಸ್. ನೆಟ್ವರ್ಕ್ ಪರ್ಸಿಸ್ಟೆಂಟ್, ನೆಟ್ವರ್ಕ್ ಬನಾನಾ, ನೆಟ್ವರ್ಕ್ ಠಿಕಾನ ಹುಡ್ಬೇಕು ನಾವು. ಇದರಲ್ಲಿ ಅದ್ರ ಒಳಗಡೆನೆ ಹೋಗ್ಬೇಕು ನಾವು. ನೆಟ್ವರ್ಕ್, ಕ್ರಿಯೇಟ್ ಎ ನೆಟ್ವರ್ಕ್ ಅಂಡ್ ನೆಟ್ವರ್ಕ್ ಪರ್ಸಿಸ್ಟೆನ್ಸ್ ಆಗಿ ಉಳಿಬೇಕು.
ಈಗ ನಮ್ದು ಈಗ ಈಗ ಅಶೋಕ್ ಅವರು ಇದ್ದಾರೆ, ಶೈಲಾ ಶೆಟ್ಟಿ ಅವರು ಇದ್ದಾರೆ, ಆನಂದ್ ಶೆಟ್ಟಿ ಅವರು ಇದ್ದಾರೆ. ಯಾಕೆ ಅವರೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದ್ದಾರೆ? ಬಿಕಾಸ್ ಆಫ್ ದೇ ಆರ್ ನೆಟ್ವರ್ಕ್ ಠಿಕಾಣ ಮಾಡಿದ್ದಾರೆ, ಪರ್ಸಿಸ್ಟೆಂಟ್ ಆಗಿ ಮಾಡ್ತಾ ಇದ್ದಾರೆ. ಉಳಿದವ್ರು ಯಾಕೆ ಆಗೋದಿಲ್ಲ? ಯಾಕಂತ ಹೇಳಿದ್ರೆ ಅವ್ರನ್ನ ಅದು ಆ ಪರ್ಸಿಸ್ಟೆನ್ಸೇ ಇಲ್ಲ. ಅಮಾವಾಸ್ಯೆ ಹುಣ್ಣಿಮೆಗೋಸ್ಕರ ಬರ್ತಾರೆ, ಅಮಾವಾಸ್ಯೆ ಹುಣ್ಣಿಮೆಗೋಸ್ಕರ ಅವ್ರ ನೆಟ್ವರ್ಕ್ ಈ ಕಡೆ ಬರ್ತದೆ, ಈ ಕಡೆ ಬಿದೋಗ್ತಾ ಇರ್ತದೆ. ಒಂದ್ ಕಡೆನೇ ಬರ್ತದೆ, ಇನ್ನೊಂದ್ ಕಡೆ ಬಿದೋಗ್ತಾ ಇರ್ತದೆ. ಯಾಕಂದ್ರೆ ದೇ ಆರ್ ನಾಟ್ ಇನ್ ದ ಪರ್ಸಿಸ್ಟೆನ್ಸ್ ಆಗಿ ಮಾಡ್ಬೇಕು ನೀವು, ಆವಾಗ ಮಾತ್ರ ಅದು ಉಳಿತದ ನೋಡಿ. ಅಂಡ್ ಪ್ರಾಪರ್ ಡುಪ್ಲಿಕೇಶನ್ ಇನ್ ದ ನೆಟ್ವರ್ಕ್, ಪ್ರಾಪರ್ ಡುಪ್ಲಿಕೇಶನ್. ನಾವೇನ್ ಮಾಡ್ತೀವಿ ಅದನ್ನೇ ಏನ್ ಮಾಡೋದನ್ನೇ ಮಾಡ್ತೀವಿ. 6 ಸ್ಟೆಪ್ ಇದೆ. 6 ಸ್ಟೆಪ್ ಅನ್ನ ಸರಿಯಾಗಿ नेटवर्क से सही डुप्लीकेशन करवाना, नेटवर्क बनाना, नेटवर्क ठिकाना, नेटवर्क से सही डुप्लीकेशन करवाना ಹಿಂದಿಯಲ್ಲಿದೆ. ಸೊ ಈ 3 ಇಂಪಾರ್ಟೆಂಟ್. ಅಂದ್ರೆ ನಾನು ಇವತ್ತು ನಿಮಗೆ ಫುಲ್ ಬೇಸಿಕ್, ನಿಮ್ಗೆ ಸೀರಿಯಸ್ ಬಿಸ್ನೆಸ್ ಮಾಡೋರಿಗೆ ನಿಮ್ ತಲೆ ಒಳಗೆ ಹಾಕೊಂಡು ಅಥವಾ ಬರ್ದು ಇಟ್ಕೊಳ್ಳಿ. ಇದು ಪ್ರತಿ ಒಬ್ಬರು ನೆಟ್ವರ್ಕ್ ಡೈರೆಕ್ಟ್ ಸೆಂಡಿಂಗ್ ಇಂಡಸ್ಟ್ರಿಯಲ್ಲಿ ಮಾಡಬೇಕಾಗಿರೋ ಕರ್ತವ್ಯನ ನೀವು ಮಾಡಿದ್ರೆ ನೀವು ಪರ್ಮನೆಂಟ್ ಇದರಲ್ಲಿ ಉಳಿತೀರಿ ನೋಡಿ. ಅದರ್ವೈಸ್ ಏನಾಗ್ತದೆ, ಇದೇ ನೆಟ್ವರ್ಕ್ ಪರ್ಸಿಸ್ಟೆನ್ಸ್ ಇಲ್ಲ. ಆ ಕಡೆ ಮಾಡ್ತೀರಿ, ಈ ಕಡೆ ಹೋಗ್ತಾ ಇರ್ತದೆ, ಈ ಕಡೆ ಏನ್ ಮಾಡ್ತೀರಿ, ಇನ್ನೊಂದ್ ಕಡೆ ಹೋಗ್ತಾ ಇರ್ತದೆ. ಆ ರೀತಿಯಲ್ಲಿ ಆಗ್ತದೆ. ಅದರಿಂದ ಇದನ್ನ ನಿಮ್ಗೆ ವೆರಿ ಇಂಪಾರ್ಟೆಂಟ್. ಸೊ ಮುಂದಿನ ನಾಳೆ ನೋಡೋಣ. ಯಾಕಂದ್ರೆ ಇಟ್ಸ್ ಆಲ್ಸೋ ವೆರಿ ಬಿಗ್ ಸಬ್ಜೆಕ್ಟ್. 1-2 ದಿನದಲ್ಲಿ ಮುಗಿಯುವಂಥದ್ದಲ್ಲ. ಯಾಕಂದ್ರೆ ವೈ DXN, ವಾಟ್ ಈಸ್ DXN ಅಂಡ್ ಹೌ ಈಸ್ DXN, ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ ಜನ ಸೀರಿಯಸ್ ಆಗಿ ಮಾಡ್ತಾರೆ. ಯಾರಿಗಾದ್ರೂ ಏನಾದ್ರೂ ಡೌಟ್ ಇದ್ರೆ ನೀವು ಕೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿ ನಿಮ್ಗೆ ತುಂಬಾ ಜನ ಈ ವಿಡಿಯೋ ನೋಡ್ಲಿಲ್ಲ, ಸ್ವಲ್ಪ ನೋಡಿ, ಇನ್ನು ಬೇಕಾದ್ರೆ ಹಾಕ್ತೀನಿ ಆ ವಿಡಿಯೋನ, ಅದನ್ನ ನೋಡಿ ಮಾತ್ರ ನಿಮ್ಗೆ ಗೊತ್ತಾಗುವಂತದ್ದು. ಯಾಕಂದ್ರೆ ಕೆಲವರೆಲ್ಲ 7 ಗಂಟೆಗೆ 8 ಗಂಟೆಗೆ ಬರೋ ನೋಡಿ ನೋಡಿ ಇವರೆಲ್ಲ ಯಾಕೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ? ಇವರೆಲ್ಲ ಡೈಮಂಡ್ 50,000, 60,000, 70,000, 80,000, 1 ಲಕ್ಷ ಪ್ರತಿಯೊಬ್ಬರು ಡೈಮಂಡ್ ಇದೆ. ನಾವು ಡೈಮಂಡ್ ಎಷ್ಟೋ ಜನ ಇದ್ದೀವಲ್ಲ, ಯಾಕೆ ನಮಗೂ ಅವ್ರಿಗೆ ಏನ್ ಡಿಫ್ರೆನ್ಸ್ ಅಂದ್ರೆ, ಈಗ ಹೇಳಿದ್ದಲ್ಲ ದ ಸಿಸ್ಟಮ್, ಮಾಧುರಿ ಅವ್ರು ಮಾತಾಡ್ತಾ ಇದ್ದಾರೆ ನೋಡಿ, ಇಷ್ಟು ಅವ್ರದ್ದೇ ಟೀಮ್. ಮಾಧುರಿಯ ಟೀಮ್ ಅಲ್ಲಿ 300 ಜನ ಡೈಮಂಡ್ ಇದ್ದಾರೆ. ಅದಕ್ಕೋಸ್ಕರ ನಿಮ್ಗೆ ಯಾರೆಲ್ಲ ಫಸ್ಟಿಗೆ ಬರಲಿಲ್ಲ, ಫಸ್ಟಿಗೆ ಹಾಕಿದ್ದೆ ಇದು. ಈಗ ಕೆಲವರು ಈಗ ಬಂದಿದ್ದೀರಿ, ಸ್ವಲ್ಪ ನೀವು ಕೇಳ್ಬೋದು. 2 ಮಿನಿಟ್ಸ್ ಕೇಳಿ. मेरा नाम हिमांशु कुमार हुआ और हमारा बरस 1.5 लाख से प्लस है। और मेरे ನೋಡಿ 60,000 ಅಂತ ತಿಂಗಳಿಗೆ. जिस तरह से आज आदित्य सर कर रहे थे, क्या आदित्य सर समझ गया ना, इनकी मम्मी रिएक्शन करती हैं और अभी इनका बोनस 1.5 लाख से प्लस है। अपना घर कार है, विदेश यात्रा मलेशिया है, जैसे लक्ष्मी मैडम का बेटा। सारा सपना पूरा। मैं सिर्फ 3 घंटा आपसे मांग रहा हूं। इस 3 घंटे के अंदर मैं आपको एडवांस एक्सेल के फॉर्मूलाज के साथ AI और पूरा हुआ और आगे बाकी है। थैंक यू। एक जोरदार तालियां दे। रिएक्शन में आज यहाँ तक पहुंचे। सोचिए यानी कि आज नहीं, बहुत पहले 3-5 साल पहले हो चुका है। ಎಷ್ಟು अभी ಖುಷಿಯಲ್ಲಿದ್ದಾರೆ, आगे ಎಷ್ಟು ಮಜದಲ್ಲಿ DXN गुड ಮಾಡ್ತಾ ಇದ್ದಾರೆ. मॉर्निंग, गुड मॉर्निंग। हम जमुई से बिलोंग करते हैं। मेरा नाम सरस्वती देवी हुआ और मेरा इनकम का बात किया जाए तो 75,000 और मेरा भी 75,000 10 लाख की प्लस अरे, का 76,000 अकाउंट 76,000 गाड़ी है। अभी 75,000 का इनकम है, 10 लाख का प्लस का है और एक घूमने के लिए जा रही ಯಾರಿಗೆಲ್ಲ ಇದು ವಿಡಿಯೋ है। ಬೇಕು, ನಾನು ಲಿಂಕ್ ಬೇಕಾದ್ರೆ ನಿಮ್ಗೆ ಕಳ್ಸಿಕೊಡ್ತೀನಿ. ಯಾಕಂದ್ರೆ ತುಂಬಾ ಮೋಟಿವೇಶನ್ ಮಾಧುರಿ ಅವರು ಮಾಡಿದ್ದಾರೆ. ಇದರಲ್ಲಿ ಪ್ರತಿಯೊಬ್ಬರ ಹತ್ರನು ಅವರ ಇನ್ಕಮ್ ಅನ್ನ ಹೇಳಿಸಿದ್ದಾರೆ. ಕಮ್ಮಿ ಅಂತ ಹೇಳಿದ್ರೆ 300 ಡೈಮಂಡ್ ಅಲ್ಲಿ ಒಂದು 100 ಜನ ಡೈಮಂಡ್ ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ. ಇಲ್ಲಿ ಮಿನಿಮಮ್ ಇನ್ಕಮ್ 25,000ಕ್ಕೆ ಮೇಲೇನೆ ಇದೆ ಎಲ್ರಿಗೂ. ಸೊ ಹಾಗಾಗಿ ಪ್ರತಿಯೊಬ್ಬರು ಇದನ್ನ ಮಾಡಬಹುದು. ಸಿಸ್ಟಮ್ ಅನ್ನ ಸರಿಯಾಗಿ ಅಡಾಪ್ಟ್ ಮಾಡಿದ್ರೆ ಸಾಧ್ಯ ಆಗ್ತದೆ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಏನಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು, ಎನಿಬಡಿ. ಯಾರಾದ್ರೂ ಕ್ವಶನ್ಸ್ ಇದ್ರೆ ನೀವು ಕೇಳ್ಬೋದು ಅಂತ. ಓಪನ್ ಆಗ್ತಾ ಇಲ್ವಾ? ಓಕೆ ಓಕೆ, ಮ್ಯೂಟ್. ಆಗ ಆಲ್ ಮ್ಯೂಟ್ ಮಾಡಿದ್ನಲ್ಲ. ಸೂಪರ್ ಅಂಡ್ ವಂಡರ್ಫುಲ್ ಪ್ರೆಸೆಂಟೇಶನ್ ಸರ್. ಗಾಡ್ ಬ್ಲೆಸ್ ಯು, ಯುವರ್ ಫ್ಯಾಮಿಲಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಯಾವಾಗ್ಲೂ ಸೂಪರ್ ಸೂಪರ್. ಎಲ್ಲಿ ಹೋಯ್ತದು ಪೋಸ್ಟ್ ಟೂಲ್? ಓಕೆ, ಈಗ ನೀವು ಮಾತಾಡ್ಬೋದು. ಯಾರು ಬೇಕಾದ್ರೆ ಓಪನ್ ಮಾಡಿ ಮಾತಾಡ್ಬೋದು, ಎನಿಬಡಿ. ಯಾಕೆಂದ್ರೆ ನಿಮ್ಮಲ್ಲಿ ಒಳಗಡೆ ಆ ಡೌಟ್ ಇದ್ರೆ ಅದು ನಿಮ್ಮನ್ನ ಮುಂದಕ್ಕೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ನನ್ನ ಟ್ರೈನಿಂಗ್ ಅಲ್ಲಿ ನಾನು ಹೇಳ್ತೀನಿ, ಫಿಯರ್ ಅಂಡ್ ಡೌಟ್
ತುಂಬಾ ಜನರಿಗೆ ಫಿಯರ್ ಅಂಡ್ ಡೌಟ್ ಇರ್ತದೆ, ಅದರಿಂದಾಗಿ ಅವರಿಗೆ ಅದು ಪ್ರಾಬ್ಲಮ್ ಆಗ್ತಾ ಇರ್ತದೆ. ಆ ಎರಡನ್ನ ನೀವು ಓವರ್ಕಮ್ ಮಾಡಿದ್ರೆ ಮತ್ತೆ ಬಿಂದಾಸ್ ದಿನಕ್ಕೆ 1,000 PV, 2,000 PV, 5,000 PV ಮಾಡ್ತೀರಿ. ಯಾರಿಗೂ ಡೌಟೇ ಇಲ್ವಾ? ವಾ, ಸೂಪರ್ ಮ್ಯಾನ್. ನೀವೆಲ್ಲರೂ ಡೈಮಂಡ್ ಕ್ರೌನ್ ಅಂಬಾಸಿಡರ್ ಆಗ್ಬೋದು. ಓಕೆ, ನಮ್ಮ morning, sir. ತೆಂಗಿಯವ್ರು ಹಲೋ, ಹೇಳಿ. ಮಾತಾಡಿ ಸರ್, ಮಾತಾಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಏನಿಲ್ಲ ಸರ್, ನಾನು ಮೊದಲೇ ಹೇಳಿದಾಗೆ ಒಂದು ನಾವು ಹಾರ್ಡ್ ವರ್ಕ್ ಮಾಡಬೇಕು, ಒಂದು ನಂಬಿಕೆ ಇಡಬೇಕು. ಎರಡು ಬಿಟ್ರೆ ಮತ್ತೇನು ಇಲ್ಲ. ಒಂದು ಕಡೆ ನಂಬಿಕೆನೂ ಇರ್ತದೆ, ಆದ್ರೆ ಕೆಲವೊಬ್ರಿಗೆ ಏನು ಅಂದ್ರೆ ಆ ಬರ್ನಿಂಗ್ ಡಿಸೈರ್ ಸ್ಟಾರ್ಟ್ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಅದರ್ ಸೋರ್ಸ್ ಆಫ್ ಇನ್ಕಮ್ ಏನೋ ಇರ್ತದೆ ಅದರಲ್ಲೇ. ಆದ್ರೆ ಆ ಸೋರ್ಸ್ ಆಫ್ ಇನ್ಕಮ್ಗೂ ಇದಕ್ಕೂ ದೇರ್ ಇಸ್ ಎ ಲಾಟ್ ಆಫ್ ಡಿಫರೆನ್ಸ್. ಅದನ್ನ ಈಗ ನನ್ನ ಅನುಭವದ ಪ್ರಕಾರ ಈಗ ಜನರಿಗೆ ನಾನು ಅದನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಏನೋ ಒಂದು ಸೋರ್ಸ್ ಆಫ್ ಇನ್ಕಮ್ ಇದೆ, ಅದರಲ್ಲೇನೋ ಕಂಫರ್ಟೇಬಲ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ, ಅಷ್ಟೇ ಸಾಕು ಅಂತ ಮನಸ್ಥಿತಿ ಇದೆ. ಅದರಿಂದ ಆಚೆಗೆ ಬಂದ್ಬಿಟ್ಟು ನಾವು DXN ನಲ್ಲಿ ಸಕ್ಸಸ್ ಆದವ್ರನ್ನೆಲ್ಲ ನೋಡಿದಾಗ, ನೀವೇ ಫಾರ್ ಎಕ್ಸಾಂಪಲ್, ಬೇರೆ ಯಾರನ್ನೂ ನಾವು ನೋಡೋದು ಬೇಡ ಸರ್, ನೀವೇ ಪ್ರತಿ ವರ್ಷ ಫಾರಿನ್ ಟ್ರಿಪ್ ಅಂದ್ರಿ, ನಮ್ಮ ಎದುರಿಗೆ ಫಾರಿನ್ ಟ್ರಿಪ್ ಹೋಗ್ತಾ ಇದ್ದೀರಿ. ನಾನು 12ನೇ ತಾರೀಕು ಮೇಡಮ್, 12ನೇ ತಾರೀಕು ನೆಕ್ಸ್ಟ್ ಮಂತ್ ಹೋಗ್ತಾ ಇದ್ದೀವಿ. ಹೋಗ್ತಾ ಇದ್ರಿ ಸರ್, ಪ್ರತಿ ಸರಿ ಈಗ ಸಾಕಷ್ಟು ಸರಿ ಹೋಗಿ ಬಂದಿದ್ದೀರಾ. ಸೊ ಹಾಗಾಗಿ ಹೇಳ್ತಾ ಇದ್ದೀರಾ ಈ ತರ ಮಾಡಿ ಅಂತ. ಏನಿಲ್ಲ ಸರ್, ಸಿಸ್ಟಮ್ ಅನ್ನ ಗಟ್ಟಿಯಾಗಿ ಇಟ್ಕೊಂಡು ಸಿಸ್ಟಮ್ ಅನ್ನ ಫಾಲೋ ಮಾಡಿ ಖಂಡಿತ ಇನ್ನು ಹೊಸ ಜನರನ್ನ ತಂದ್ಬಿಟ್ಟು ಇದನ್ನ ಸಕ್ಸಸ್ ಮಾಡಿ ತೋರಿಸ್ತೇವೆ ಸರ್. ಅದಕ್ಕೆ ಏನು ಅಂತ ಹೇಳಿದ್ರೆ ತನ್ನದೇ ಆದಂತಹ ಪ್ರಾಸೆಸ್ ಟೈಮ್ ಇದೆ, ಬಟ್ ನಾವೆಲ್ಲ ಅದು ಕಂಡ್ಕೊಂಡೇ ಇದ್ದಾಗ ಎಲ್ರಿಗೂ ಸಾಧ್ಯ ಇದೆ. ಮತ್ತೆ ಯಾವಾಗ ಬೇಕಾದ್ರೂ ಕೂಡ ಸ್ಟಾರ್ಟ್ ಮಾಡ್ಬೋದು. ಇವತ್ ನಾ ಸ್ಲೋ ಆಗಿದ್ದೇನೆ, ನನ್ನ ಹತ್ರ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಕೂಡ ಅನುಭವ, ಈ ಎಲ್ಲಾ ಟ್ರೈನಿಂಗ್ ತಗೊಂಡು, ಅದಕ್ಕೆ ನಾನು ಹೇಳ್ತಾ ಇದ್ದೆ ಎಲ್ಲರಿಗೂ, ಎವ್ರಿ ಡೇ ಇದೆ ನ್ಯೂ ಮಾರ್ನಿಂಗ್, ಎವ್ರಿ ಡೇ ಇದೆ ನ್ಯೂ ಸ್ಟಾರ್ಟ್ ಮಾಡಿ ಅಂತ ಒಂದು ಅವಕಾಶ DXN ನಲ್ಲಿ ಇದೆ ಅಂತ. ಡೌಟ್ ಸರ್, ಡೌಟ್ ಬರ್ಬೇಕು ಅಥವಾ ನಿಮಗೆ ಕ್ವಶನ್ ಕೇಳ್ಬೇಕು ಅಂದ್ರೆ ಒಂದೇ ಕೆಲಸ ಮಾಡಿರ್ಬೇಕು, ಅಲ್ಲಿ ಬರ್ತದೆ ಕ್ವಶನ್ಸ್, ಇಂಥದ್ದೆಲ್ಲ ಸಮಸ್ಯೆಗೆ ಏನ್ ಆನ್ಸರ್ ಸರ್ ಅಂತ ಹೇಳಿ. ಅದರ್ವೈಸ್ ಏನ್ ಕೇಳ್ಬೇಕು ಅಂತಾನೂ ಗೊತ್ತಾಗಲ್ಲ, ಎಲ್ಲವನ್ನೂ ಕೇಳ್ಕೊಳ್ತಾ ಸುಮ್ನೆ ಕುತ್ಕೊಳ್ಳೋದು, ಆತರ ಆಗ್ತದೆ. ಆತರ ಆಗ್ಬಾರ್ದು. ಪ್ರತಿಯೊಬ್ಬರು ಇದೊಂದು ಪ್ರಯೋಜನವನ್ನ ಪಡೆದು, ನಾನ್ ಕೆಲವೊಬ್ರು ತುಂಬಾ ಕಂಫರ್ಟೇಬಲ್ ಅಥವಾ ನಾನ್ ಬಹಳ ಆರಾಮಿದ್ದೀನಿ ನಾನ್ಯಾಕೆ ಮಾಡ್ಲಿ ಅಂದವರಿಗೆ ನಿಮ್ಮಿಂದ ಒಳ್ಳೆ ಕೆಲಸ ಆಗ್ಲಿ, ಯಾರೋ ನೀಡಿ ಪೀಪಲ್ಗೆ ನೀವು ಇದನ್ನ ಹೇಳಿ ಅಂತ ಹೇಳಿ ಬರ್ತಾ ಇದ್ದೀನಿ ಸರ್. ಹಾಗಾಗಿ ನಮ್ಗೆ ಜನ ಸಿಗ್ತಾರೆ, ಮಾಡ್ತೀವಿ. ಓಕೆ, ಆಲ್ ದ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನೀವು ಗ್ಯಾರಂಟಿ ಮಾಡೇ ಮಾಡ್ತೀರಿ. ಸೊ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ. ತುಂಬಾ ಜನರಿಗೆ ಇನ್ನು ಅಂಡರ್ಸ್ಟ್ಯಾಂಡ್ ಆಗೋದ್ರಲ್ಲಿ ಸ್ವಲ್ಪ ಡಿಲೇ ಆಗಿದೆ ಅಷ್ಟೇ. ಡೈರೆಕ್ಟ್ ಇಂಡಸ್ಟ್ರಿ ಬಗ್ಗೆ ಸ್ವಲ್ಪ ಜಾಸ್ತಿ ಮಾತಾಡಿ, ಇಂಡಸ್ಟ್ರಿ ಹೇಗೆ ವರ್ಕ್ ಆಗ್ತದೆ ಅದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಜಾಸ್ತಿ ಕೊಟ್ರೆ ಕೆಲವರು ಆ ಇಂಡಸ್ಟ್ರಿ ಬಗ್ಗೆ, ಈಗ ಸುಮಾರು ಇಂಡಸ್ಟ್ರಿ ಬಗ್ಗೆ ಹೇಳಿದ್ನಲ್ಲ ಬಿಗಿನಿಂಗ್ ಎಂದು. ಸೊ ಎಷ್ಟೋ ಜನ ಎಲ್ಲ ಒಂದೊಂದು ಇಂಡಸ್ಟ್ರಿಯಲ್ಲಿ ಎಷ್ಟೋ ಜನ ಶ್ರೀಮಂತರಾಗ್ಬಿಟ್ರು. ಎಷ್ಟೋ ಜನ ಇನ್ಶೂರೆನ್ಸ್ ಅಲ್ಲಿ ಗೊತ್ತುಂಟ ಕೋಟಿಗಟ್ಟಲೆ ಅರ್ನ್ ಮಾಡ್ತಾ ಇದ್ದಾರೆ, ಕೋಟಿಗಟ್ಟಲೆ. ಆ ಇಂಡಸ್ಟ್ರಿ ಅದು ಆ ತರದಲ್ಲಿ ಹೋಗಿ ಆಗಿದೆ ಅದೀಗ. ಸೊ ಈಗ ಹೊಸ್ತಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಈಗ ಸ್ಟಾರ್ಟ್ ಆಗಿರೋದು. ಸೊ ಹೇಳಿ ರಮೇಶ್ ನಾಯ್ಕ್ ಅವರೇ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಟು ಆಲ್. ಇದೆ 2020 ಮತ್ತು 21 ನಲ್ಲಿ ಯಾವ ರೀತಿ ಟ್ರೆಂಡ್ ಚೇಂಜ್ ಆಗಿದೆ, ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಮಾಡಬಹುದು. ಈ ಒಂದು ಗೋಲ್ಡನ್ ಅಪಾರ್ಚುನಿಟಿಯನ್ನ ನಾವು ಯಾವ ರೀತಿ ಬಳಸ್ಕೊಳ್ಬೇಕು, ಹಾಗಿದ್ರೆ ಅದನ್ನು ಬಳಸ್ಕೊಳ್ಳುವಾಗ ನಾವು ಯಾಕೆ ಟ್ರೈನಿಂಗ್ ಅನ್ನು ಪಡಿಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ವಿ ಸರ್, ತಮಗೆ ಧನ್ಯವಾದಗಳು. ಜೊತೆಗೆ ಈ DXN ನಲ್ಲಿ ನಾವು ಫ್ರೀ ಸ್ಕೂಲ್ ಇದೆ, ಫ್ರೀ ಪ್ರಾಡಕ್ಟ್ ಇದೆ, ಫ್ರೀಡಮ್ ಇದೆ. ಒನ್ ಇನ್ ಆಲ್ ತಿಳಿಸ್ಕೊಟ್ಟಿದ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಆಲ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸೊ ಇನ್ನಾರು ಮಾತಾಡ್ಲಿಕ್ಕಿದ್ದೀರಾ? ಇಲ್ಲ ಅಂದ್ರೆ ನಾವು ಇವತ್ತಿಗೆ ಕ್ಲೋಸ್ ಮಾಡೋಣ. ನಿಮ್ಗೆಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಎಣಿಸ್ಕೊಂಡಿದೀವಿ. ಡೆಫಿನೆಟ್ಲಿ ನೀವು ಮಾಡ್ತೀರಿ. ಸ್ವಲ್ಪ ಅಂದ್ರೆ ಸಿಸ್ಟಮ್ ಅನ್ನ ಸರಿಯಾಗಿ ಪ್ಲಗ್ ಮಾಡ್ಬೇಕು, ದಟ್ ಈಸ್ ಇಂಪಾರ್ಟೆಂಟ್. ತುಂಬಾ ಜನ ಸಿಸ್ಟಮ್ ಅಲ್ಲಿ ಪ್ಲಗ್ ಆಗುದಿಲ್ಲ. ಅಟ್ಲೀಸ್ಟ್ ನಿಮ್ಗೆ ನೋಡಿ ಝೂಮ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅದನ್ನ ನೀವು ಪ್ರಮೋಟ್ ಮಾಡಿ, ಆಟೋಮೆಟಿಕ್ ಹೊಸ ಜನ ಜಾಯ್ನಿಂಗ್ ಆಗ್ತಾರೆ. ಅವ್ರು ಮಾಡೋರು ತುಂಬಾ ಜನ ಇದ್ದಾರೆ. ಹಾಗಾಗಿ ಸೊ ನಮ್ಮ ದೇಂಗಿ ಅವರು ಇವತ್ತು ಬರ್ಲಿಲ್ಲ ಕಾಣ್ತದೆ. ಗೋವಿಂದ್ ಪಾಂಡೆ ಅವರು ಬಂದಿದಾರ ನೋಡಿ. ನಿನ್ನೆ ಅವರು ನಮ್ಮ 50,000 ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿ ಬರೇ ಆಯಿಲ್ ಪರ್ಚೇಸ್ ಮಾಡಿದ್ದಾರೆ, ಬೇರೆ ಯಾವ ಪ್ರಾಡಕ್ಟ್ ಅನ್ನು ತಗೊಳ್ಳಿಲ್ಲ. ಸುಮಾರು ಐ ಥಿಂಕ್
18 ಇಲ್ಲಿ 90 ಒಂದು 100 ಲೀಟರ್ಗಿಂತ ಜಾಸ್ತಿ ಅದನ್ನ ಪರ್ಚೇಸ್ ಮಾಡಿದ್ದಾರೆ ಈ 18 ಕೇಸ್. ಸೊ ಹಾಗಾಗಿ ಜನ ಇದ್ದಾರೆ, ನಾವು ಹುಡುಕ್ಬೇಕು, ಕರೆಕ್ಟ್ ಆಗಿ ಹೇಳ್ಬೇಕು, ಮಾಡೇ ಮಾಡ್ತಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಅವ್ರಿಗೆ ಹೇಳಿದ್ನಿ ಸರ್ ಇವತ್ತು ಜಾಯ್ನ್ ಆಗಂತ ಹೇಳಿ ಜಾಯ್ನ್ ಆಗಿಲ್ಲ ನೋಡ್ರಿ ಸರ್. ಓಕೆ ಆಗ್ತಾರೆ. ನೀವು ಅವರಿಗೆ ಹೇಳ್ತಾ ಹೋಗಿ, ಹೌದು ಜನರಿಗೆ ಸರ್. ಯಾವ್ದನ್ನು ನಾವು ಕಂಟಿನ್ಯೂಯಸ್ ಆಗಿ ಹೇಳ್ತಾ ಹೋದಾಗ ಆಟೋಮೆಟಿಕ್ ಅವ್ರು ಮಾಡ್ತಾರೆ. ಹೌದು ಹಾಗಾಗಿ ಸರ್. ನಿಮ್ಮ ಟೀಮ್ ಅಲ್ಲಿ ನೀವು 10 ಜನ ಈಗ ರೆಡಿ ಮಾಡ್ಕೊಳ್ಳಿ ಅಂತವ್ರನ್ನ. 5 ಲಕ್ಷ Yes, sir. ಸೇಲ್ ಬಂದ್ಬಿಡ್ತದೆ. Okay, ವೆರಿ sir. Ready ಸಿಂಪಲ್. ನಮ್ಗೆ 100 ಜನ ಕ್ಲಬ್ ಬೇಡ ಈಗ. ಹೌದು ನಮ್ಗೆ ಸರ್. ಸಂತೆ ಎಲ್ಲ ಬೇಡ. ಕೆಲಸ Yes, sir. ಮಾಡೋರು ನಿಮ್ಗೆ 10 ಜನ ಇದ್ರೆ 5 ಲಕ್ಷ Yes, sir. ಸೇಲ್ ಬಂದ್ಬಿಡು. ಅವ್ರಿಗೆ Okay, ಕಂಟಿನ್ಯೂಸ್ ಆಗಿ ಆ yes. ಟ್ರೈನಿಂಗ್ ಕೊಟ್ರಾಯ್ತು. Yes, sir. ನೀವು ಆವಾಗ ನೀವು ಫಾರಿನಿಗೆ ಬರ್ತೀರಿ. ನೆಕ್ಸ್ಟ್ Yes, ಅವರು sir. ಫಾರಿನಿಗೆ ಬರ್ತಾರೆ. ಓಕೆ Okay, ಓಕೆ sir. ಗೋವಿಂದ್ ಪಾಂಡೆ ಅವರೇ, ಆಲ್ ದ ಬೆಸ್ಟ್. Thank you, sir. ಓಕೆ ಓಕೆ ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಪ್ರೋಗ್ರಾಮ್ ಅನ್ನ ಕ್ಲೋಸ್ ಮಾಡೋಣ, ನಾಳೆ ಟ್ರೈನಿಂಗ್ ಕಂಟಿನ್ಯೂ ಮಾಡಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಬಹಳ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ರಿ ಸರ್. ಯಾಕಂದ್ರೆ ನಮ್ಮ ಮೈಂಡ್ ಅಲ್ಲಿ ಯಾವ ರೀತಿ ಬರ್ಬೇಕೆನ್ನೋದ್ರನ್ನು ಹೇಳಿಕೊಟ್ಟಿದ್ರಿ. ಯಾಕಂದ್ರೆ ಈ ಸಿಸ್ಟಮ್ ಅನ್ನು ಯಾವ ರೀತಿ ಫಾಲೋ ಅಪ್ ಮಾಡಬೇಕು. ಯಾಕಂದ್ರೆ ಈ ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ನಾವು ಡುಪ್ಲಿಕೇಶನ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಅನಿಸ್ತದೆ ಸರ್. ಯಾಕಂದ್ರೆ ನಾವು ಡುಪ್ಲಿಕೇಶನ್ ನಮ್ದು ಸರಿ ಆಗ್ತಾ ಇಲ್ಲ. ಫಸ್ಟಿಗೆ ನಾವು ಕೆಲಸ ಮಾಡ್ಬೇಕು, ಮತ್ತೆ ನಮ್ಮ ಟೀಮ್ ಅಲ್ಲಿ ನಾವು ಕೆಲಸ ಮಾಡುವಾಗೆ ರೆಡಿ ಮಾಡ್ಬೇಕಂತ ಅನಿಸ್ತು. ಒಂದು ಒಳ್ಳೆಯ ಟ್ರೈನಿಂಗ್ ಕೊಟ್ಟಿದ್ರಿ. ಯಾಕಂದ್ರೆ ನೀವು 2 ವರ್ಡ್ ಹೇಳಿದ್ರಿ. ಅಂದ್ರೆ ನಮ್ಗೆ ಫಸ್ಟ್ ನಾವು 100% ಯೂಸ್ ಮಾಡ್ಬೇಕು, ಎಷ್ಟು ಸಾಧ್ಯ ಅಷ್ಟು ನಾವು ಯೂಸ್ ಮಾಡ್ಬೇಕು. ಅದನ್ನೇ ನಾವು ಒಂದು ಡ್ರೀಮ್ ಇಟ್ಕೊಂಡು ಇದ್ರಲ್ಲಿ ಒಂದು ದೊಡ್ಡ ಟೀಮ್ ಅನ್ನು ಮಾಡ್ಬೇಕಂತ. ಯಾಕಂದ್ರೆ ನೀವ್ ಹೇಳಿ ಸಂತೆ ಬೇಡ, ನಮ್ಗೆ ಕೇವಲ 10 ಜನ ಸಾಕು ಅಂತ ಸರಿಯಾಗಿ ಹೇಳಿದ್ರಿ ಸರ್. ಯಾಕಂದ್ರೆ 10 ಜನರಂದ್ರೆ 100,000 ಮಾಡ್ಬೋದು ಸರ್. ಥ್ಯಾಂಕ್ ಯು. ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ರಿ ಸರ್. ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.